ಏನು ಹೇಳಲಯ್ಯ ಅಂದ ಚಂದವ ಇವಳಂದ ಚಂದವ ರಂಗವ ಇವಳಂತ ರಂಗವ ಹಲೋ ದಯವಿಟ್ಟು ಅಲ್ಲಿ ಗೇಟ್ ಹತ್ರ ಗಾಡಿ ಹಾಕಿದ್ರೆ ಸ್ವಲ್ಪ ತೆಗಿಬೇಕಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಗಾಡಿ ಬಗ್ಗೆ ಅದು ಊಟದ ಗಾಡಿ 2 ವೀಕ್ಸ್ ಯಾವ ದಯವಿಟ್ಟು ಯಾರು ದಯಮಾಡಿ ಗೇಟ್ನಲ್ಲಿರ್ತಕ್ಕಂಥ ಗಾಡಿಗಳನ್ನ ತೆಗಿಬೇಕು. ಅಲ್ಲಿ ಊಟದ ಗಾಡಿಯ ಒಳಗಡೆ ಬರ್ತಾ ಇದೆ. ದಯಮಾಡಿ ಗೇಟ್ ಹತ್ರ ಕೂತಿರ್ತಕ್ಕಂಥ ಗಾಡಿಗಳನ್ನ ಸ್ವಲ್ಪ ಸೈಡಿಗೆ ಹಾಕ್ಬೇಕು. ದಯಮಾಡಿ ನಮ್ಮಲ್ಲಿ ವಿನಂತಿ. ಫ್ಲೈಟ್ ಮುಡಿಗೆ ಹಾಕ್ಬೇಕು. ಗಾಡಿಯಲ್ಲಿ ಬರ್ತಾ ಹ್ಞೂ ಎಲ್ಲಿದೆ ಫ್ಲೈಟ್ ಮುಡಿಗೆ ಹಿಂಗೆ ಹಾಕಕ್ಕೆ ಬರ್ತಾ ಇಲ್ಲಿ ಫ್ಲೈಟ್ ಮೂಡಲ್ಲ ಇದನ್ನ ಇದ್ರಾಗ ಹೋಗ್ಬೇಕು. ಕಾಲ್ ಫಾರ್ವರ್ಡಿಂಗ್ ಆಗಲ್ಲ ಮಾಡಿ ಕಾಲ್ ಫಾರ್ವರ್ಡಿಂಗ್ ಮಾಡಿ ಬಿಡು ಮಾಡಿದ್ರೆ ಆತು ಬಿಡು. ಕಾಲ್ ಫಾರ್ವರ್ಡ್ ನನಗೆ ಬರ್ತಾವ ನಿನಗೆ ಬರ್ತಾವ ನೀನು ಮಾಡಿಬಿಟ್ಟಿಯನ ಅದನ್ನ ನೀನು ಮಾಡ್ಕೊಂಡೇನ ಎಮ್ ಡಿ ನೀನು ಕೊಡ ಅದ್ರಾಗ ಐತು ಆಲೆ ನಂಬರ್ ಅದ್ರಾಗ ಐತೆ ಕಾಲ್ ಫಾರ್ವರ್ಡಿಂಗ್ ಇದಕ್ಕೆ ಐತಿ ಅದು ನಂಬರ್ ಐತೆ ಅದಕ್ಕೆ ಅದನ್ನ ತೆಗೆದುಬಿಟ್ರಿ ಏನು ನಂಬರ್ ಅದು ಮತ್ತೆ ಆ ನಂಬರ್ ಅದನ್ನ ನಂಬರ್ ಹಾಕಿ ಹಿಂದಕ್ಕೆ ಇಟ್ಟು ಏನು ಅದನ್ನ ನಂಬರ್ ಐತೆ ಅದು ಸ್ವಿಚ್ ಆಫ್ ಬರ್ತದೆ ಆ ನಂಬರ್ ಐತೆ ನೋಡು ತಾತ ಫೋನ್ ಮಾಡು ಅಷ್ಟೇ ಹಾಂ ಅಷ್ಟು ಕಾಲ್ ನಿನಗೆ ಬರ್ತವೆ. ಅದಕ್ಕೆ ನಾನು ಕಾಲ್ ಫಾರ್ವರ್ಡಿಂಗ್ ನಿನ್ನ ನಂಬರ್ ಕೊಡಬಾರ್ದಾಗಿತ್ತು. ಯಾಕ ಡೌನ್ ಇಲ್ಲ ಸ್ಟೇಜ್ ಹತ್ರ ಐತಲ್ಲ ಎತ್ತರ ಬರ ಅದೇ ಯಾಕಂದ್ರೆ ನಿಮಗೆ ಮತ್ತೆ ಕೆಳಗಿಂದ ಹಿಂಗೆ ಹಿಂಗೆ ಕಾಣುತ್ತೆ ಸೋಮಶೇಖರ ಹೌದಲ್ಲ ನಿಮಗೆ ಅಲ್ಲಿ ಹೋಗಿ ಕರೆಕ್ಟ್ ಹೋಗೋದು ಈ ಕರೆಕ್ಟ್ ಒಂದು ಲೆಕ್ಕ ಯಾಕಂದ್ರೆ ಮತ್ತೆ ಕ್ಯಾಮ್ರಾ ಹಿಂಗಾಗತ್ತ ಎಲ್ಲರಿಗೂ ನಮಸ್ಕಾರ. ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಸಂದರ್ಭವನ್ನು ಇಟ್ಕೊಂಡು ಗಂಗಾವತಿ ನಗರದ ಹವ್ಯಾಸಿ ಕಲಾವಿದರೆಲ್ಲ ಕೂಡಿಕೊಂಡು ಸಂಗೀತ ಸ್ವರಾಂಜಲಿ ಕಲಾ ತಂಡ ನಾವೆಲ್ಲರೂ ರಚನೆ ಮಾಡಿಕೊಂಡು ಪರಶುರಾಮ್ ಕರೋಕೆ ಸ್ಟುಡಿಯೋ ಮುಖಾಂತರ ನಾವೆಲ್ಲ ಹಾಡುವುದನ್ನು ಕಲಿತು ಕನ್ನಡದ ಮೇರು ನಡವರುಗಳ ಒಂದು ಕಾರ್ಯಕ್ರಮವನ್ನು ಈಗಾಗಲೇ 3 ಕಾರ್ಯಕ್ರಮ ನಾವೆಲ್ಲ ಆಯೋಜನೆ ಮಾಡಿದ್ದೀವಿ. ಈಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ. ಈ ಸಂದರ್ಭದಲ್ಲಿ ಅವರಿಗೆ ಡಾಕ್ಟರ್ ರಾಜ್ ಗಾನಲಹರಿ ಅಂತ ಹೇಳಿ ಅವರ ಹಾಡುಗಳನ್ನು ಹಾಡುವ ಮುಖಾಂತರ ಅವರನ್ನು ಸ್ಮರಣೆ ಮಾಡ್ತಕ್ಕಂಥ ದಿನ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಂದರ್ಭಿಕವಾಗಿ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ನಮ್ಮ ಕರೋಕೆ ಸ್ಟುಡಿಯೋದ ಮಾಲೀಕರು ಆತ್ಮೀಯರಾಗಿರ್ತಕ್ಕಂಥ ಪರಶುರಾಮ್ ದೇವರಮನೆಯವರು ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಶ್ರವಣ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ನಮ್ಮ ಕಲಾ ತಂಡದ ಹಿರಿಯರಾದ ರಾಜಾ ಹುಸೇನ್ ಮುಳ್ಳೂರವರು ವೇದಿಕೆ ಮೇಲೆ ಬರಬೇಕು. ಮತ್ತು ನಮ್ಮ ತಿಪ್ಪೇಸ್ವಾಮಿ ಜುಲೈನಗರ ಅವರು ವೇದಿಕೆ ಬರಬೇಕು. ಹನುಮಂತಪ್ಪ ಹುಲಿಯಗರ್ ಇವರು ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ
ಹೊಸಪೇಟೆಯಿಂದ ಆಗಮಿಸಿರ್ತಕ್ಕಂಥ ಲತಾ ಅವರು ವೇದಿಕೆ ಮೇಲೆ ಬಂದು ಆಸನವನ್ನ ಅಲಂಕರಿಸಬೇಕು. ಜೊತೆಗೆ ನಮ್ಮ ಈ ಒಂದು ವೇದಿಕೆಯನ್ನ ಇಲ್ಲಿ ಕಾರ್ಯಕ್ರಮ ಮಾಡಲು ಅವಕಾಶ ನೀಡಿರ್ತಕ್ಕಂತಹ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿಯ ನೋಡಿ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ, ಅದೇ ತರನಾಗಿ ಆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖರಪ್ಪಣ್ಣವರು ವೇದಿಕೆ ಮೇಲೆ ಬರಬೇಕಾಗಿ ಮನವಿ ಮಾಡ್ಕೊತೀನಿ. ಶೇಖರಪ್ಪಣ್ಣ ಅರಳಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ ಪ್ಲೀಸ್. ಇದೀಗ ಕಾರ್ಯಕ್ರಮ ಆರಂಭವಾಗುತ್ತೆ. ಸಾಂಕೇತಿಕವಾಗಿ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ನಂತರ ನಮ್ಮ ಕಲಾವಿದರು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಲಿದ್ದಾರೆ. ದಯವಿಟ್ಟು ಹೊರಗಡೆ ಇರ್ತಕ್ಕಂಥ ಎಲ್ಲಾ ಕಲಾವಿದರು, ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲರೂ ಮುಂದೆ ಕುರ್ಚಿ ಮೇಲೆ ಬಂದು ಕೂಡಬೇಕಾಗಿ ವಿನಂತಿ. ಇಲ್ಲಿ ನಿಂತಕ್ಕಂಥ ಎಲ್ಲರೂ ಮುಂದೆ ಬಂದು ಕೂಡಬೇಕು ಪ್ಲೀಸ್. ಡಾಕ್ಟ್ರೆ, ನೀವೆಲ್ಲ ಅಲ್ಲಿ ನಿಂತರ ನಮಗೆ ಇದಾಗುತ್ತೆ. ಕೇಳಬಂತು ಎಲ್ರಿಗೂ ಕೇಳಬಂತು. ಇದು ಕರೆಕ್ಟ್ ಆಗುತ್ತೆ. ಮತ್ತೊಮ್ಮೆ ವೇದಿಕೆಗೆ ಎಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ, ಈಗ ಈ ಕಾರ್ಯಕ್ರಮದ ಆರಂಭಕ್ಕೂ ಮೊದಲು ನಾವು ದೇವರ ಸ್ತುತಿಯನ್ನ ಮಾಡಬೇಕಾಗುತ್ತೆ. ದೇವರ ಸ್ತುತಿಯ ನಂತರ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಕಾರ್ಯಕ್ರಮ ಇರುತ್ತೆ. ನಂತರ ಕಾರ್ಯಕ್ರಮದ ಕುರಿತು ಹಿರಿಯರ ಒಂದು ಅನಿಸಿಕೆ ಇರುತ್ತೆ. ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗ ದೇವರ ಸ್ತುತಿಯನ್ನ ನಮ್ಮ ಪರಶುರಾಮ್ ಕರುಕೆ ಸ್ಟುಡಿಯೋದ ಮಾಲೀಕರು ಆತ್ಮೀಯರಾಗಿರ್ತಕ್ಕಂಥ ಪರಶುರಾಮ್ ದೇವರಮನಿಯವರು ಪ್ರಸ್ತುತಪಡಿಸಬೇಕು. ತಿಪ್ಪೇಸ್ವಾಮಿ ಹೊಸಮಠ ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲರೂ ನಮ್ಮ ಕಡಕೆ ಕಲಾವಿದರು ಎಲ್ಲರೂ ಬೇರೆ ಬೇರೆ ವೃತ್ತಿಯಲ್ಲಿರೋರು ಹವ್ಯಾಸಕ್ಕಾಗಿ ದಿನದ ಸ್ವಲ್ಪ ಸಮಯವನ್ನು ಇದಕ್ಕೆ ಮೀಸಲಿಟ್ಟು ಅವರು ಹಾಡುಗಳನ್ನು ಕಲ್ತಿದ್ದಾರೆ. ನೀವೆಲ್ಲರೂ ಪ್ರೋತ್ಸಾಹ ನೀಡುವ ಮೂಲಕ ಅವರು ಇನ್ನೂ ಕಂಟಿನ್ಯೂ ಆಗಿ ಹಾಡೋದನ್ನ ಕಲಿಬೇಕು. ಆ ಥರ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿ ಮನವಿ ಮಾಡ್ಕೊತೀನಿ. ಈಗಾಗಲೇ ಬೆಳಗಿನ ಜಾವ ನಾವು ಗಾಂಧಿ ಸರ್ಕಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ನಾಮಫಲಕಕ್ಕೆ ಪೂಜೆಯನ್ನು ಮಾಡಿದ್ದೀವಿ. ಇಡೀ ದಿನ ಡಾಕ್ಟರ್ ರಾಜ್ಕುಮಾರ್ ಸ್ಮರಣೆಯಲ್ಲಿ ಇಡೀ ಕರ್ನಾಟಕ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡ ಸಹ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದೆ. ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ನಮ್ಮೆಲ್ಲ ಕಲಾವಿದರು ಜೊತೆಗೆ ನಮ್ಮೆಲ್ಲ ಆತ್ಮೀಯರಿಗೂ ಅಭಿನಂದನೆಗಳು. ಈಗ ಪರಶುರಾಮ್ ದೇವರಮನಿಯವರು ದೇವರ ಸ್ತುತಿಯನ್ನ ಪ್ರಸ್ತುತ ಮಾಡ್ತಾರೆ. ನಂತರ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಗಜಾನನ ಮಹರ್ನಿಶಂ ವಂದಿತ ಪೂಜಿತ ವೇದ ವಂದಿತ ಪೂಜಿತ ಮಾನ ಜೀವ ಸೂತ್ರ ವಿನಾಯಕ ಮಾನ ಜೀವ ಸೂತ್ರ ವಿನಾಯಕ
ಲೋಕಲೋಕ ಪರಿಪಾಲನ ವೇದ ವಂದಿತ ಪೂಜಿತ ನಾಟ್ಯಲೋಲ ವಿನಾಯಕ ವೇದ ವಂದಿತ ಪೂಜಿತ ನಾಟ್ಯಲೋಲ ವಿನಾಯಕ ಪದಪದಗಳ ಸಿರಿದೋಣಿ ಒಂದು ಪಾವನ ಬೀಸುವ ಗಾಳಿ ಪದಪದಗಳ ಸಿರಿದೋಣಿ ಒಂದು ಪಾವನ ಬೀಸುವ ಗಾಳಿ ಸಾಧಿದೈವವರು ವೇದಗಳು ಹೊಗಳಿರೆ ಆದಿಶೇಷನ ಭಾಷೆಯ ಮೂಲ ವೇದಗಳು ಹೊಗಳಿರೆ ಆದಿಶೇಷನ ಭಾಷೆಯ ಮೂಲ ಪರಗಳಿಗೆ ರೋಡಿಸಿತು ಮಹೇಶ್ವರ ವೇದ ಮಂದಿರ ಪೂಜಿತ ಸಿದ್ಧಿಯ ಸಿದ್ಧಿಯೇ ವಿಧಿ ಹರಿವೋದಿತ ನೀನಾಗಿರುವೆ ವಿದ್ಯದ ಬುದ್ಧಿಯ ಸಿದ್ಧಿಯೇ ವಿಧಿ ಹರಿವೋದಿತ ನೀನಾಗಿರುವೆ ವಿಧ ವಿಧ ಭಕ್ತಿ ಬದಲೇ ಕೊಡುವೆ ವಿಘ್ನೇಶ್ವರೇ ಪುರೇ ಕರುಣಾಳುವೆ ವಿಧ ವಿಧ ಭಕ್ತಿ ಬದಲೇ ಕೊಡುವೆ ವಿಘ್ನೇಶ್ವರೇ ಕರುಣಾಳುವೆ ವೇದ ವಂದಿತ ಪೂಜಿತ ನಾಟ್ಯಲೋಲ ವಿನಾಯಕ ಉಪಾಸ್ಮರೇ
ಇನ್ನೋರ್ವ ಅತಿಥಿಗಳನ್ನು ಕರೆಯೋದು ಮರೆತೆ. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ACN ಚಾನಲ್ನವರು ರಾಜ್ಯವ್ಯಾಪಿ ಲೈವ್ ಕೊಡ್ತಾ ಇದ್ದಾರೆ. ಆ ಚಾನಲ್ನ ಮಾಲೀಕರಾಗಿರ್ತಕ್ಕಂಥ ಶೇಖರಪ್ಪ ಮೆದಕಿನಾಳ್ ಅವರು ವೇದಿಕೆ ಮೇಲೆ ಬರಬೇಕು. ಶೇಖರಪ್ಪ ಮೆದಕಿನಾಳ್ ಹೇರೂರವರು ACN ಚಾನೆಲ್ನ ಮಾಲೀಕರು. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಫೇಸ್ಬುಕ್ನಲ್ಲಿ ಶರಣಯ್ಯ ಸ್ವಾಮಿ ಅಂತಕ್ಕಂಥ ಹೆಸರನ್ನು ಹೊಡೆದ್ರೆ ಸರ್ಚ್ ಮಾಡಿದರೆ ಲೈವ್ ಬರುತ್ತೆ. ಗೂಗಲ್ ಆ್ಯಪ್ನ ಪ್ಲೇಸ್ಟೋರ್ನಲ್ಲಿ ಹೋದರೆ ACP ಅಂತ ಹೊಡೆದ್ರೆ ಲೈವ್ ಬರುತ್ತೆ. ದಯವಿಟ್ಟು ನೋಡಬೇಕು. ಈಗ ಈ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತ ಮಾಡ್ತಕ್ಕಂಥ ಸಂದರ್ಭ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಈ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾದ ಶೇಖರಪ್ಪ ಅರಳಿ ಅವರಿಗೆ ನಮ್ಮ ಯಲ್ಲಪ್ಪ ಪೋಲ್ಕಾಲ್ ಅವರು ಬಂದು ಗುಲಾಬಿ ಹೂವನ್ನ ಕೊಡುವ ಮುಖಾಂತರ ಅವ್ರನ್ನ ಸ್ವಾಗತ ಮಾಡಬೇಕು. ರಮೇಶ್ ಐಲಿ ಅವರು ವೇದಿಕೆ ಬಂದು ಹೂ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದೇ ತರನಾಗಿ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಆಗಮಿಸಿರ್ತಕ್ಕಂಥ ಶ್ರವಣ್ ಅವರಿಗೆ ನಮ್ಮ ಕಾರ್ಯಕ್ರಮದ ತಟ್ಟಿ ಶಾಮಣ್ಣವರು ಬಂದು ಗುಲಾಬಿ ಹೂವನ್ನು ಕೊಟ್ಟು ವೆಲ್ಕಮ್ ಮಾಡ್ಕೋಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ನಮ್ಮವರೇ ಆಗಿರ್ತಕ್ಕಂತಹ ತಿಪ್ಪೇಸ್ವಾಮಿ ಹೊಸಮಠ ಅವರಿಗೆ ವೀರೇಶ್ ಭಕ್ತಿ ಅವರು ಬಂದು ಹೂವನ್ನು ಕೊಡೋ ಮೂಲಕ ಅವರನ್ನು ಸ್ವಾಗತ ಮಾಡಿದರು. ಶೇಖರಪ್ಪ ಮೆದಕಿನಾಳ್ ಅವರಿಗೆ ವೆಂಕಟೇಶ್ ಕುರುಗೋಡ್ ಅವರು ಬಂದು ಹೂವನ್ನು ಕೊಟ್ಟು ಅವರನ್ನ ಸ್ವಾಗತ ಮಾಡ್ಕೋಬೇಕು. ಅದೇ ತರನಾಗಿ ಗಿರಿಜಮ್ಮ ಅವರು ಬಂದು ಲತಾ ಹೊಸಪೇಟೆ ಅವರಿಗೆ ಗುಲಾಬಿ ಹೂವನ್ನು ನೀಡಿ ಸ್ವಾಗತ ಮಾಡ್ಕೋಬೇಕು. ಪರಶುರಾಮ್ ಅವರಿಗೆ ಕನಕಪ್ಪ ಹೊಸಳ್ಳಿ ಅವ್ರು ಬಂದು ವೆಲ್ಕಮ್ ಮಾಡ್ಕೋಬೇಕು. ರಾಜಾ ಹುಸೇನ್ ಬಳ್ಳೂರ್ ಅವರಿಗೆ ನಮ್ಮ ವೆಂಕಟೇಶ್ ಧೂಳ್ ಅವರು ಬಂದು ಗುಲಾಬಿ ಹೂವನ್ನು ನೀಡಿ ವೆಲ್ಕಮ್ ಮಾಡ್ಕೋಬೇಕು. ಸ್ವಾಗತ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ, ಮಾಧ್ಯಮದ ಎಲ್ಲ ಗೆಳೆಯರನ್ನ, ತಾಯಂದಿರನ್ನ, ಅಕ್ಕ ತಂಗಿಯರನ್ನ ಸ್ವಾಗತ ಮಾಡ್ತಾ ಹನುಮಂತಪ್ಪ ಹುಲಿಯದವರು ಕ್ಷಮೆ ಇರಲಿ, ಹನುಮಂತಪ್ಪ ಹುಲಿಯದವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಗೆ ನಮ್ಮ ಸಣ್ಣ ಮಾರುತಿ ಐಲಿ ಅವರು ಕ್ಷಮೆ ಇರಲಿ ಗುಲಾಬಿ ಹೂವನ್ನು ನೀಡಿ ಅವ್ರನ್ನ ಸ್ವಾಗತ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಈಗ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಗಣ್ಯಮಾನ್ಯರೆಲ್ಲ ಕಾರ್ಯಕ್ರಮ ಉದ್ಘಾಟನೆ ಬರಬೇಕಾಗಿ ವಿನಂತಿ. ನಮ್ಮ ಕಲಾವಿದರು ಮುಂಭಾಗದಲ್ಲಿ ಬರಬೇಕು. ಎಲ್ಲರೂ ನಮ್ಮ ಕಲಾವಿದರು ಮುಂಭಾಗದಲ್ಲಿ ಬಂದು ನಿಲ್ಲಬೇಕು. ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ಸ್ವಲ್ಪ ಫ್ಯಾನ್ ಅಪ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಲಿಂಗ ಸರ್ ಅವರಿಗೆ ನಮ್ಮ ವಿಪಕ್ಷಣ ಹೋಟ್ಲ್ ಅವರಿಂದ ಒಂದು ಹೂಗುಚ್ಚ ನೀಡೋದ್ರ ಮುಖಾಂತರ ಅವ್ರಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಮೇಲೆ ಬರಂಗಿಲ್ಲ, ಇಲ್ಲಿ ಕೆಳಗಿಲ್ಲ, ಕೆಳಗೆ ತೆಗಿಲ್ಲ, ಸೈಡ್ ನಿಂತಿರ ಕೆಳಗೆ ನಿಂತಿರಂಗಿಲ್ಲ, ಕೆಳಗೆ ನಿಂತಿರಂಗಿಲ್ಲ, ಕೆಳಗೆ
ಸ್ವಲ್ಪ ಭಯ ಫೋಟೋ ನೀನು ಕೆಳಗೆ ಹ್ಯಾಂಗ್ ಮಾಡಿಬಿಟ್ರಿ ಸ್ವಲ್ಪ ಮಾಡ್ತೀನಿ ಅಲ್ಲೂ ಸ್ವಲ್ಪ ಸರ್ ಹಿಂದೆ ದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇರು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇರು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು ಮರೆತೇವು ಮರೆವ ತಿಳಿದೇವು ಮನವ ತಿಳಿದೇವು ಮನವ ಹಿರಿಯನಪ ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಬೇಕಾಗಿ ಕೇಳ್ಕೊತೇನೆ. ಕರೆಕ್ಟ್ ಐತೆ ನೀರು ಇಷ್ಟ ಲಾಕ್ ಮಾಡಿ ಹರಿವನಕ ಸಾಲು ದೀಪಗಳ ಬೆಳಕಾಗಿರೇನು ಹಚ್ಚಿರುವ ದೀಪದಲ್ಲಿ ಕಾಯರೂಪ ಅಚ್ಚಳಿಯದಂತೆ ತೋರೇವು ಹರಿವನಕ ಸಾಲು ದೀಪಗಳ ಬೆಳಕಾಗಿರೇನು ಹಚ್ಚಿರುವ ದೀಪದಲ್ಲಿ ಕಾಯರೂಪ ಅಚ್ಚಳಿಯದಂತೆ ನಂಬರ್ ತೆಗೆದು ತಾತ ಫೋನ್ ಮಾಡಿ ಧನ್ಯವಾದಗಳು. ನೋಡ ಈಗ ಸ್ಟಾಪ ಕರೆಕ್ಟ್ ಬರ್ತಾ ಲಾಕ್ ಮಾಡಲ ಈಗ ನಾವೆಲ್ಲರೂ ದುಃಖ ಪಡ್ತಕ್ಕಂಥ ಸಂಗತಿ, ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಪ್ರವಾಸಿಗರ ಮೇಲೆ ದೇಶದ್ರೋಹಿಗಳು ಉಗ್ರಗಾಮಿಗಳು ದಾಳಿ ಮಾಡಿ ಅವರನ್ನ ಕೊಲ್ಲಿ ಹಾಕಿರ್ತಕ್ಕಂಥ ಘಟನೆ ಭಾರತ ಸೇರಿದಂತೆ ವಿಶ್ವದ ಅನೇಕ ಮಾನವೀಯ ಗುಣಗಳಿರ್ತಕ್ಕಂಥ ಮನುಷ್ಯರಿಗೆ ಯಾರಾದರೂ ನೋವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಯಾರು ಈ ಶಿಕ್ಷೆಯನ್ನ ಈ ದುಷ್ಕೃತ್ಯವನ್ನು ಮಾಡಿದಾರೋ ಅವರಿಗೆ ಕಠಿಣವಾದ ಶಿಕ್ಷೆ ಆಗದಂತೆ ಒತ್ತಾಯ ಮಾಡ್ತಾ ಹುತಾತ್ಮರಿಗೆ ಶಾಂತಿನ ದೇವರು ಕೊಡ್ಲಿ ಅಂತ ಹೇಳ್ತಾ ಅವರಿಗೆ ಒಂದು ನಿಮಿಷ ಕಾಲ ನಾವೆಲ್ಲರೂ ಮೌನಾಚರಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಮೌನಾಚರಣೆ ಆರಂಭ. ಮೌನಾಚರಣೆ ಮುಕ್ತಾಯ. ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಕಾರ್ಯಕ್ರಮದ ಕುರಿತು ಒಂದೆರಡು ನಿಮಿಷದಲ್ಲೇ ನಮ್ಮ ಅತಿಥಿ ಗಣ್ಯರು ಮಾತಾಡ್ತಾರೆ. ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮುಖಂಡರಾಗಿರ್ತಕ್ಕಂಥ ಶ್ರವಣ್ ಅವರು ರಾಜ್ಕುಮಾರ್ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ಮಾತನ್ನ ಮುಗಿಸ್ಬೇಕಂತ ಕೇಳ್ಕೊತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ
ನಮ್ಮ ಸ್ಥಳೀಯ ಜೂನಿಯರ್ ರಾಜ್ಕುಮಾರ್ ಎಂದೇ ಖ್ಯಾತರಾಗಿರ್ತಕ್ಕಂಥ ನಾರಾಯಣ ರಾಯಬಾಗಿ ಅವರು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಅವರು ಸ್ವಲ್ಪ ತಯಾರಿ ಇರೋದ್ರಿಂದ ಅವ್ರು ಬಂದು ಜಾಯ್ನ್ ಆಗ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅವರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೀನಿ. ಜೊತೆಗೆ ಈಗ ಶ್ರವಣ್ ಕುಮಾರ್ ಅವರು ಒಂದೆರಡು ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಗಣ್ಯರಿಗೂ ಸ್ವಾಗತ ಬಯಸಿ, ಇಲ್ಲಿ ನೆರೆದಿರ್ತಕ್ಕಂಥ ಗಂಗಾವತಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗರು, ನಾಗರಿಕರು, ಅಣ್ಣ ತಮ್ಮರು ಎಲ್ಲರಿಗೂ ಸ್ವಾಗತ ಬಯಸಿ, ನಾವು ಮಾತುಗಾರರಲ್ಲ, ಜಾಸ್ತಿ ಮಾತಾಡೋಕ್ಕೂ ಬರಲ್ಲ. ಎರಡೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ನೋಡಿ ಬೆಳೆದಂಥ ನಾವೇ ಪುಣ್ಯವಂತರು ಇರ್ಬೋದು ಕರ್ನಾಟಕದಲ್ಲಿ. ಯಾಕಂದರೆ ಅಂದಿನ ಅವರ ಜನಮನ್ನಣೆ ಸಿನಿಮಾಗಳು ಯಾವತ್ತಿಗೂ ಸಿಗೋದಿಲ್ಲ. ನಾವು ನೋಡಿದ್ದೇ 150ನೇ ಸಿನಿಮಾ ಗಂಧದ ಗುಡಿಯಿಂದ. ಅಲ್ಲಿಂದ ಅವ್ರ ಸಿನಿಮಾಗಳು ಎಷ್ಟೋ ಪಾಠಗಳು ಇಂದಿನ ಸಿನಿಮಾಗಳಿಂದ ಕಲ್ತ್ಕೊಂತ ಬಂದಿದ್ದೀವಿ. ಒಂದು ಒಳ್ಳೆ ನಾಯಕ, ಅಣ್ಣ ಅಂತ ಕರೀತಾರೆ ಅಂದರೆ ಕರ್ನಾಟಕದಲ್ಲಿ ಬಸವಣ್ಣವ್ರನ್ನ ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ನೊಬ್ಬರನ್ನೇ ಅಣ್ಣ ಅಂತ ಕರೆಯೋದೆಲ್ಲ ಕರ್ನಾಟಕದಲ್ಲಿ. ಅಂಥ ಒಂದು ಸಾಂಸ್ಕೃತಿಕ ಕಲೆನ ಅವರು ನಮಗೆಲ್ಲ ತೋರಿಸ್ಕೊಟ್ಟು ಇವತ್ತಿಗೆ 96ನೇ ಅವರ ಹುಟ್ಟುಹಬ್ಬ. 19 ವರ್ಷಗಳ ಅವ್ರು ನಾವು ಕಳ್ಕೊಂಡು ಒಂದು ಧೀಮಂತ ನಾಯಕ. ಅವರು ಮನಸ್ಸು ಮಾಡಿದರೆ ಯಾವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಿದ್ರು. ನನಗೆ ಅದು ಯಾವುದು ಬೇಡ. ಚಲನಚಿತ್ರರಂಗ ಸೇವೆ, ಕನ್ನಡ ಸೇವೆ, ಕನ್ನಡ ನೆಲ ಭಾಷೆ ಎಲ್ಲದಕ್ಕೂ ಅವರು ಮುಂದಿರ್ತಿದ್ರು. ನಮ್ಮ ಸಾಹಿತಿಗಳು ಕುವೆಂಪು ಅವರಿರಲಿ, ಬೇಂದ್ರೆ ಅವರಿರಲಿ, ಮಾಸ್ತಿ ಅವರಿರಲಿ, ಯಾರೇ ಇರಲಿ, ಅವತ್ತಿನ ಪಿ ಲಂಕೇಶ್ ಇರ್ಬೋದು, ಚಿದಾನಂದ ಮೂರ್ತಿ ಅವರು ಇರ್ಬೋದು, ಯಾವುದೇ ಕನ್ನಡದ ಹೋರಾಟಕ್ಕೆ ಒಬ್ಬ ಮಾಸ್ ಲೀಡರ್ ಅಂತ ಬೇಕಾಗಿದ್ರೆ ನಮ್ಮ ರಾಜ್ಕುಮಾರ್ ಅಣ್ಣವ್ರನ್ನ ಕರ್ಕೊಂಡು ಬಂದು ಆ ಒಂದು ಚಳವಳಿಯನ್ನು ಮಾಡಿದರೆ ಅದು ಯಶಸ್ವಿ ಆದಂತೆಯೇ ಅಂದಿನ ದಿನಕ್ಕೆ ಒಂದು ಮಾತಾಗಿರ್ತಿತ್ತು. ಅವರು ಸಿನಿಮಾದಿಂದನೇ ಎಲ್ಲ ತೋರಿಸ್ಕೊಟ್ಟು ಹೋಗಿದ್ದಾರೆ ನಮಗೆ. ಬಂಗಾರದ ಮನಸ್ಸಿನಿಂದ ಧ್ರುವತಾರೆಯಿಂದ ವಕೀಲರು, ಬಡವರ ಬಂಧದಿಂದ ನೌಕರಿ ಮಾಡೋರು, ಎಲ್ಲ ಒಂದು ಪಾತ್ರನ ಅವರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ, ಆ ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ, ಮತ್ತೆ ಆ ಸಿನಿಮಾದಲ್ಲಿ ಅವರು ಅಶ್ಲೀಲ ಆಗ್ಲಿ ಯಾವುದೇ ಇರಲಾದೆ ಯಾವ ತರ ಇರ್ಬೇಕು, ಒಬ್ಬ ಅಣ್ಣ, ಒಬ್ಬ ಅಪ್ಪ, ಒಬ್ಬ ಸೋದರ ಮಾವ ಯಾವ ರೀತಿ ಇರ್ಬೇಕು ಎಲ್ಲ ತೋರಿಸ್ಕೊಟ್ಟು ನಮಗೆ. ಹಿಂದಕ್ಕೆ ಒಂದು ಮಾತೈತಿ, ಮಿರ್ಜಣ್ಣವ್ರು ಅಂತೇಳಿ ಒಬ್ಬರು ಅಧ್ಯಕ್ಷರು ಹೇಳಿದ್ರು ಒಂದು ವೇದಿಕೆಯಲ್ಲಿ, ಹಿಂದಿನ ಕಾಲದ ಹುಡುಗರು ಯಾರು ಅವತ್ತಿನ ದಿನ ಹೇಳಿದ್ರು. ಯಾಕಂದ್ರೆ ಅಷ್ಟು ರಾಜ್ಕುಮಾರ್ ಸಿನಿಮಾ ಅಷ್ಟು ಫೇಮಸ್ ಆಗಿರ್ತಿದ್ವು. ಅಂದಿನ ಕಾಲದಾಗ ಅವರು ಒಂದು ಮಾತು ಹೇಳಿದ್ರು, ಇವತ್ತಿನ ಕಾಲದಾಗ ಹುಡುಗರು ಪುರಾಣ ಓದೋದಲ್ಲ, ಮಹಾಭಾರತ, ರಾಮಾಯಣ ಯಾವುದು ಓದೋದಲ್ಲ, ಅವರಿಗೆ ತಾಳ್ಮೆ ಇಲ್ಲ. ಅವತ್ತಿನ ದಿನಕ್ಕೆ ಅವ್ರು ಹೇಳಿದ್ರು, ಅಟ್ಲೀಸ್ಟ್ ನೀವು ರಾಜ್ಕುಮಾರ್ ಸಿನಿಮಾನಾದ್ರೂ ನೋಡ್ರು, ಒಳ್ಳೆ ಒಂದು ಸಂಸ್ಕೃತಿ ಕಲಿತೀರಿ, ಒಂದು ಜಗತ್ತಿನಲ್ಲಿ ಒಂದು ಜೀವನ ಮಾಡೋದಕ್ಕೆ ಕಲಿತೀರಿ, ಒಂದು ಯೋಗ್ಯರಂತ ನಾಗರಿಕರಂತ ಅನಿಸ್ಕೊಂತೀರಿ ಅಂತ ಅವ್ರು ಹೇಳಿದ್ರು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ಬಿಡ್ತೇನೆ. ಡಾಕ್ಟರ್ ರಾಜ್ ಅಂದ್ರೇನೆ ಕನ್ನಡದ ಅಸ್ಮಿಯತೆ. ಡಾಕ್ಟರ್ ರಾಜ್ ಮಾಡ್ತಕ್ಕಂಥ ಪಾತ್ರಗಳೇ ಇಲ್ಲ. ಪೌರಾಣಿಕ ಆಗಲಿ, ಸಾಮಾಜಿಕ ಆಗಲಿ, ಐತಿಹಾಸಿಕ ಆಗಲಿ, ನಮ್ಮ ಇತಿಹಾಸವನ್ನ ತಿಳಿಸ್ತಕ್ಕಂತಹ ಅಮೋಘ ಕಾರ್ಯವನ್ನ ಡಾಕ್ಟರ್ ರಾಜ್ಕುಮಾರ್ ಮಾಡ್ತಾರೆ. ಅಂತಹ ರಾಜ್ಕುಮಾರ್ಗೆ ಅಮೆರಿಕದ ಕೌಟಕಿ ಒಂದು ಅವಾರ್ಡ್ ಬರುತ್ತೆ, ಸರ್ವಶ್ರೇಷ್ಠ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬರುತ್ತೆ, ಸರ್ವಶ್ರೇಷ್ಠ ಕರ್ನಾಟಕ ರತ್ನ ಅವಾರ್ಡ್ ಬರುತ್ತೆ, ಪದ್ಮಭೂಷಣ, ಹೀಗೆ ನವರಸ ನಟ ಅನೇಕ ಪ್ರಶಸ್ತಿಗಳನ್ನ ತಗೊಂಡು ಕೊನೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿ ತಗುತ್ತಾರೆ. ಯೂನಿವರ್ಸಿಟಿಗಳು ಯಾರು ಹೋಗ್ತಾರೋ, ಯಾರು ಪ್ರಬಂಧ ಮಂಡಿಸ್ತಾರೋ ಅವ್ರಿಗೆ ಮಾತ್ರ ಯೂನಿವರ್ಸಿಟಿಗಳು ಡಾಕ್ಟರೇಟ್ ಕೊಡ್ತವೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಬದುಕು ಮತ್ತು ಸಾಮಾಜಿಕ ಸಂದೇಶಕ್ಕಾಗಿ ದೇವರಾಜ್ ಅವರು ಮುಖ್ಯಮಂತ್ರಿ ಇದ್ದರು. ಅಂತ ಸಂದರ್ಭದಲ್ಲಿ ಡಾಕ್ಟರೇಟ್ ಅವಾರ್ಡ್ ಕೊಡ್ತಾರೆ. ನಮ್ಮ ಪಕ್ಕದ ಹಂಪಿ ಯೂನಿವರ್ಸಿಟಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಡೋಜ ಪ್ರಶಸ್ತಿ ಕೊಡುತ್ತೆ. ಹೀಗೆ ಏನೆಲ್ಲ ಬೇಕು ಅವೆಲ್ಲವನ್ನ ಕೊಟ್ಟಿರ್ತಕ್ಕಂಥ ರಾಜ್ಕುಮಾರ್ ಅವರಿಗೆ, ಈಗ ಮಾತಾಡಿರ್ತಕ್ಕಂಥ ಶ್ರವಣ್ ಅವರಿಗೆ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಡಿವೈಎಸ್ಪಿ ಸಿದ್ಧಲಿಂಗಪ್ಪ ಗೌಡ ಸರ್ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ. ಈಗ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಮಾಡಬೇಕಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
DOSP ಸರ್ ಅವರಿಗೆ ನಮ್ಮ ಪರಶುರಾಮ್ ಕರೋಕೆ ಸ್ಟುಡಿಯೋದ ಮಾಲೀಕರು ಪರಶುರಾಮ್ ದೇವ್ರ ಮನೆಯವರು ಹೂಗುಚ್ಛವನ್ನು ನೀಡುವ ಮುಖಾಂತರ ವೆಲ್ಕಮ್ ಮಾಡ್ಕೋಬೇಕಾಗಿ ಕೇಳ್ಕೊತೀನಿ. ಈಗ ಈ ಕಾರ್ಯಕ್ರಮ ಕುರಿತು ನಮ್ಮ ಕಲಾ ತಂಡದ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಹೊಸಮಠ ಅವರು ರಾಜ್ಕುಮಾರ್ ಅವ್ರ ಬಗ್ಗೆ 2 ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ಗಂಗಾವತಿಯ ಆರಾಧ್ಯ ದೈವ ಕಾಯಕವಾಗಿ ಚನ್ನಬಸವ ತಾತನ ಪಾದಕ್ಕೆ ಭಕ್ತಿಪೂರ್ವ ಪ್ರಣಾಮಗಳನ್ನು ಸಲ್ಲಿಸಿ, ಕೊಟ್ಟೂರು ಬಸವೇಶ್ವರ ಪೀಠಕ್ಕೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಂಗಾವತಿಯ ಎಲ್ಲ ಹಿರಿಯ ಕಿರಿಯ ಡಾಕ್ಟರ್ ಅಭಿಮಾನ ಬಂಧುಗಳೇ ಮತ್ತು ಸಂಗೀತ ಸ್ವರಾಂಜಲಿಯ ತಂಡದ ನನ್ನೆಲ್ಲ ಆತ್ಮೀಯ ಗಾಯಕ ಬಂಧುಗಳೇ ಹಾಗೂ ಗಾಯಕರೇ, ಇವತ್ತು ಕರ್ನಾಟಕದ ಚಲನಚಿತ್ರರಂಗದ ಅತ್ಯಂತ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ದಿವಸ. ಅವರ ಒಂದು ನೆನಪಿಗೋಸ್ಕರ ನಮ್ಮ ಸಂಗೀತ ಸ್ವರಾಂಜಲಿಯ ತಂಡದವರು ಕಾರ್ಯಕ್ರಮ ನಾವು ಮಾಡಬೇಕಂತ ಅಂದ್ಕೊಂಡಿದ್ವಿ. ಇದೊಂದು ತಿಂಗಳಿಂದಲೇ ಇದನ್ನು ಪ್ರಾರಂಭ ಮಾಡಿ, ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು, ಹಾಗಾಗಿ ನಾವು ತಯಾರು ಮಾಡಿಕೊಂಡು ಇವತ್ತೊಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸೋದಕ್ಕಾಗಿ ಸಂಗೀತ ಸ್ವರಾಂಜಲಿಯ ಎಲ್ಲ ನಮ್ಮ ತಂಡದ ಪರವಾಗಿ ಪ್ರಥಮವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ, ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಚಲನಚಿತ್ರರಂಗದ ಒಂದು ಶಕ್ತಿ. ಒಂದು ಗಾದೆ ಮಾತಿದೆ, ಆಡು ಮುಟ್ಟದ ಸಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಮಾಡಿದಂಥ ಪಾತ್ರಗಳಿಲ್ಲ ಅಂತ. ಅಂದರೆ ಡಾಕ್ಟರ್ ರಾಜ್ಕುಮಾರ್ಗಳಿಗೆ ಇಂಥ ಪಾತ್ರಗಳು ಶೂಟ್ ಆಗ್ತವೆ, ಇಂಥ ಪಾತ್ರಗಳು ಶೂಟ್ ಆಗಲ್ಲ ಅಂತ ಹೇಳ್ತಕ್ಕಂಥ ನಿರ್ದೇಶಕರು, ನಿರ್ಮಾಪಕರು ಕರ್ನಾಟಕದಲ್ಲೆಲ್ಲ ಯಾವ ರಾಜ್ಯದಲ್ಲೂ ಇರ್ತಾಗಿಲ್ಲ. ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅವರು. ಪೌರಾಣಿಕ ಮಾಡಿದ್ರಂತೂ ನೀವು ಭಕ್ತ ಪ್ರಹ್ಲಾದನ ಚಿತ್ರ ನೋಡಿದರೆ ಇವತ್ತಿಗೂ ನಮ್ಮ ನಗರಸಭೆಯವರು ನಮ್ಮ ಚುಲೆ ನಗರದಲ್ಲಿ ಭಕ್ತ ಪ್ರಹ್ಲಾದನ ಒಂದು ಫೋಟೋ ಹಾಕಿದ್ದಾರೆ. ನಿಜವಾಗ್ಲೂ ಅದನ್ನು ನೋಡಿದ್ದಪ್ಪ ಅಂದರೆ ಭಕ್ತ ಪ್ರಹ್ಲಾದನ ರಾಜ್ಕುಮಾರ್ನ ಇವತ್ತು ನಿಂತ್ಕೊಳ್ಳೋಣ ಬಾಮಂಗ ಅಷ್ಟು ಚಂದ ಇದ್ದಾರೆ ರಾಜ್ಕುಮಾರ್. ಯಾವುದೇ ಪಾತ್ರಕ್ಕೂ ಅವರು ಭಾಳ ಅತ್ಯಂತ ಸೂಕ್ತವಾದಂಥ ನಟ. ಅದೇ ರೀತಿ ಎಲ್ಲ ಪಾತ್ರಗಳನ್ನು ಮಾಡಿದರು. ನಮ್ಮ ಕನ್ನಡ ಚಲನಚಿತ್ರದ ನಿರ್ದೇಶಕರಿಗೆ ಜೇಮ್ಸ್ ಬಾಂಡ್ ಯಾಕೆ ಮಾಡಿಸ್ಬಾರ್ದು ರಾಜ್ಕುಮಾರ್ಗೆ ಅಂತೇಳಿ ಒಂದು ಅನಿಸಿತು. ಎಲ್ಲ ರೈತರ ಪಾತ್ರ ಮಾಡ್ಯಾರ, ಪೊಲೀಸ್ ಪಾತ್ರ ಮಾಡ್ಯಾರ, ಎಲ್ಲ ಮಾಡ್ಯಾರ, ರಾಜ್ಕುಮಾರ್ಗೆ ಯಾಕೆ ಜೇಮ್ಸ್ ಪಾತ್ರ ಮಾಡ್ಬಾರ್ದು ಅಂದಾಗ ಕೆಲವರು ಹೇಳಿದ್ರಂತೆ, ಜೇಮ್ಸ್ ಪಾತ್ರ ಎಲ್ಲಿ ಮಾಡ್ತಾರ ಡಾಕ್ಟರ್ ರಾಜ್ಕುಮಾರ್, ಸೂಟು ಬೂಟ್ ಹಾಕೊಂಡು ಜೇಮ್ಸ್ ಬಾಂಡ್ ಗಂಟೆ ಎಲ್ಲಿ ಓಡಾಡ್ತಾರ, ಎಲ್ಲಿ ಫೈಟ್ ಮಾಡ್ತಾರ ಅಂತ ಹೇಳಿದ್ರಂತೆ. ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾರೆ ಅಂತ ಹೇಳಿದಾಗ ಪ್ರಾರಂಭವಾಗಿದ್ದೆ ಗೋವಾದಲ್ಲಿ CD9 ಆಪರೇಷನ್ ಡೈಮಂಡ್ ರಾಕೆಟ್ ಇವೆಲ್ಲ ಪಾತ್ರ. ಗೋವಾಡದಲ್ಲಿ CD9 ಅಂತ ಪಾತ್ರ ಮಾಡಿದಾಗ ಜೇಮ್ಸ್ ಬಾಂಡ್ ಏನು ಮಾಡೋದಿಲ್ಲ. ಅವಾಗಿನ ಕಾಲಕ್ಕೆ ಹೇಳಿದಂತೆ ಭಾರತ ಚಿತ್ರರಂಗದ ಜೇಮ್ಸ್ ಬಾಂಡ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಏನಂದ್ರೆ ಒಂದು ಶಕ್ತಿ, ಚಲನಚಿತ್ರದ ಶಕ್ತಿ. ಗುಡಿಗೆ ನೀವು ಎಷ್ಟೇ ಚಂದ ಗುಡಿ ಕಟ್ಟರು ನೋಡ್ರಿ, ಮೇಲೆ ಕಳಸ ಇಟ್ಟಾಗ ಮಾತ್ರ ಗುಡಿಗೆ ಚಂದ ಕಾಣತೈತೆ. ಹಂಗ ಕನ್ನಡದ ಚಲನಚಿತ್ರಕ್ಕೆ, ಕರ್ನಾಟಕ ಚಲನಚಿತ್ರಕ್ಕೆ ಒಂದಿಗಲ್ಲ, ಭಾರತದ ಚಲನಚಿತ್ರ ಒಂದು ಏನು ಚಲನಚಿತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕಳಸ ಇದ್ದಂತೆ. ಅವರನ್ನ ಇವತ್ತು ನಾವು ಸ್ಮರಣೆ ಮಾಡ್ಕೊಂತ, ಅವ್ರನ್ನ ನೆನೆಸ್ಕೊಂತ, ಇವತ್ತು ಅವರ ಹಾಡುವ ಮುಖಾಂತರ ಇಂದಿನ ಪೀಳಿಗೆಗೆ
ಬರ್ತಕ್ಕಂಥ ಪೀಳಿಗೆಗಳಿಗೆ ಡಾಕ್ಟರ್ ರಾಜ್ಕುಮಾರ್ದು ಚಲನಚಿತ್ರ ನಮ್ಮ ಅಧ್ಯಕ್ಷರು ಯಾರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷರು ಹೇಳಿದರು, ನಾವು ಯಾವುದೂ ಇದನ್ನು ಓದೋದು ಬೇಡ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದ್ರೆ ಸಾಕು, ಎಂತಿಂಥ ಪಾತ್ರ ಮಾಡಿದ್ದಾರೆ, ಅವರಿಂದ ಜೀವನದಲ್ಲಿ ಏನು ಕಲಿಬೇಕು ಎಲ್ಲ ಕಲಿತೇವಂತೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾವು ಅವರ ಹಾಡುಗಳನ್ನು ಹಾಡುವ ಮುಖಾಂತರ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ನಮಗೆ ಪ್ರೋತ್ಸಾಹದ ಚಪ್ಪಾಳೆ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಒಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ನಡೆಯುತ್ತೆ. ಸಾಧನೆಯ ಕಿರೀಟ ಅಂದರೆ ರಾಜ್ಕುಮಾರ್. ಅಂತ ಒಂದು ಸಂದರ್ಭದಲ್ಲಿ ಅವರ ಜನ್ಮದಿನದಂದು ನಮ್ಮ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿಯವರು ಅವರು ನಮಗೆ ಒಂದು ಮಾತು ಹೇಳಿದರು, ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಬಂದು ನಮ್ಮ ಹೊಸಳ್ಳಿ ಗ್ರಾಮದಿಂದ ಒಬ್ಬ ಯುವತಿ ಮಿಲಿಟರಿ ಜೈನ್ ಆಗಿದ್ದಾರೆ, ಈ ದೇಶದ ಸೇನೆಯನ್ನು ಸೇರಿದ್ದಾರೆ, ಅವರಿಗೊಂದು ಆನರ್ ಮಾಡಬೇಕು ಅಂತ ಕೇಳಿದ್ರು. ನಾವೆಲ್ಲರೂ ಖುಷಿಯಿಂದ ಒಪ್ಕೊಂಡ್ವಿ. ದೇವಸ್ಥಾನದ ಸಮಿತಿಯವರು ಎಲ್ಲರೂ ಬಂದು ಕುಮಾರಿ ಅಂಬಿಕಾ ತಂದೆ ವೆಂಕಟೇಶ್ ಚನ್ನದಾಸರ್ ಇವರಿಗೆ ಸನ್ಮಾನವನ್ನ ಮಾಡ್ತಾರೆ. ಅವ್ರ ಜೊತೆಗೆ ನಮ್ಮೆಲ್ಲ ಕಲಾವಿದರ ಜೊತೆಗೆ ಇರಬೇಕು ಅಂತ ಕೇಳ್ಬೋದು. ಸರ್ವರಿಗೂ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿಯಿಂದ ಸ್ವಾಗತ. ಗಂಗಾವತಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಕುಮಾರಿ ಅಂಬಿಕಾ ತಂದೆ ವೆಂಕಟೇಶ್ ಚಂದಾಸರ್ ಇವರು ದಿನಾಂಕ 4/6/1999 ಹೊಸಳ್ಳಿ ಗ್ರಾಮದಲ್ಲಿ ಜನಿಸಿದ್ದು ಇವರು ಗಡಿಭದ್ರತಾ ಸೇನೆಗೆ ಆಯ್ಕೆಯಾಗಿ ದಿನಾಂಕ 26/10/2023 ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಸದ್ಯ ಅವರು ಪಶ್ಚಿಮ ಬಂಗಾಳದ ಸಿಲ್ಗುರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ನಮ್ಮ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿಯಿಂದ ಸನ್ಮಾನ ಕಾರ್ಯಕ್ರಮ ಇದೆ. ದಯಮಾಡಿ ಅವರು ವೇದಿಕೆಗೆ ಆಗಮನವಾಗಬೇಕು ಅಂತ. ಅಲ್ರಿ ಭಯ ಸ್ವಲ್ಪ ಸೈಡ್ ಸರ್ಕೊಂಬಂಡಿ, ಸೈಡ್ ಸರ್ಕೊಂತ ಫೋಟೋ ತಕ್ಕ ಫೋಟೋ ತಕ್ಕ. ಥ್ಯಾಂಕ್ ಯು. ಇಂಥ ಸಾಧನೆಗಳು ಇನ್ನೂ ಅನೇಕ ಆಗಲಿ. ಇವರು ಅಂಬಿಕಾ ಅವರು ನಮ್ಮ ಯುವಕ ಯುವತಿಯರಿಗೆ ಪ್ರೇರಣೆ ಆಗಲಿ, ಅವರು ಸಹ ದೇಶ ಸೇವೆಗಾಗಿ ಹೋಗ್ಲಿ ಅಂತ ಕೇಳ್ಕೊತಾ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಪ್ರೋತ್ಸಾಹಿರ್ತಕ್ಕಂಥ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿಯನ್ನ ಆಹ್ವಾನ ಮಾಡ್ತಕ್ಕಂಥ ಸಂದರ್ಭ. ಗಂಗಾವತಿ ನಗರದ ಜೂನಿಯರ್ ರಾಜ್ಕುಮಾರ್ ಎಂದು ಖ್ಯಾತರಾದ ನಾರಾಯಣ ರಾಯಭಾಗಿ ಅವರು ವೇದಿಕೆಗೆ ಬಂದು ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಸಲ್ಲಿಸಬೇಕು. ಜೊತೆಗೆ ಅವರು ರಾಜ್ಕುಮಾರ್ ಬಗ್ಗೆ 2 ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊತೇನೆ. ನಾರಾಯಣ ರಾಯಭಾಗಿ ಜೂನಿಯರ್ ರಾಜ್ಕುಮಾರ್ ಅವರು. ಹುಟ್ಟಿದ್ರೆ ಕನ್ನಡ ಊಟ ಬೇಗ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವೇದಿಕೆ ಗಣ್ಯರು ಬರಬೇಕು ಪ್ಲೀಸ್. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ
ಮೆಟ್ಟಗೆ ಬದುಕಿದ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಹುಟ್ಟ ಮೆಟ್ಟಬೇಕು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಕ್ಕೆ ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಗೆ ಬದುಕಿದ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಧನ್ಯವಾದಗಳು. ಏ ತಮ್ಮ ಯಾಕೆ ಖಾಲಿ ಮಾಡಪ್ಪ, ದಯವಿಟ್ಟು ಪೊಲೀಸ್ ಇವ್ರನ್ನ ಕರ್ಕೊಂಡು ಹೋಗಿ, ಇದನ್ನ ಡಿಸ್ಟರ್ಬ್ ಮಾಡ್ತಾನೆ. ಈಗ ಈ ಕಾರ್ಯಕ್ರಮವನ್ನು ಕುರಿತು ಇಂದಿನ ಉದ್ಘಾಟಕರಾಗಿ ಆಗಮಿಸಬೇಕಾಗಿತ್ತು. ಕೊಪ್ಪಳದಲ್ಲಿ ಸಭೆಗೆ ಹೋಗಿದ್ದರಿಂದ ಡಿವೈಎಸ್ ಅವರು ಲೇಟ್ ಆಯಿತು. ಅವರು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ದಯವಿಟ್ಟು ಸಾಹೇಬರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಉದ್ಘಾಟನೆಗೆ ಬರಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತಿನ ದಿವಸ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಾವು ನೀವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇನು ಚಲನಚಿತ್ರಗಳನ್ನು ನೋಡಿಕೊಂಡೇ ಬೆಳೆದಿದ್ದವು. ನಾವು ಚಿಕ್ಕಂದಿನಿಂದಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು ವರ್ನಟ ಅಂತ ಬಿರುದನ್ನು ಪಡೆದಂಥವರು. ನಟ ಸಾರ್ವಭೌಮ, ಪದ್ಮಭೂಷಣ, ಡಾಕ್ಟರ್ ರಾಜ್ಕುಮಾರ್ ಅಂದರೆ ಆ ಕಾಲಕ್ಕೆ ಒಂದು ಇಡೀ ಕರ್ನಾಟಕವೇ ಅವರ ಕರೆಗೆ ಹೋಗ್ಬಿಡ್ತಾ ಇತ್ತು. ಅಂತಹ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಮಾಡದೇ ಇರತಕ್ಕಂಥ ಪಾತ್ರಗಳೇ ಇಲ್ಲ. ಒಬ್ಬ ಪೊಲೀಸ್ ಪಾತ್ರನೂ ಮಾಡಿದ್ದಾರೆ, CID ಪಾತ್ರನೂ ಮಾಡಿದ್ದಾರೆ, ಒಬ್ಬ ರಾಜನ ಪಾತ್ರವನ್ನು ಮಾಡಿದ್ದಾರೆ, ಪೌರಾಣಿಕ ಪಾತ್ರಗಳನ್ನು ಮಾಡಿದ್ದಾರೆ, ಕೌಟುಂಬಿಕ ಚಿತ್ರಗಳಲ್ಲಿ ಕೂಡ ಮಾಡಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡದ ಪಾತ್ರಗಳಿಲ್ಲ. ಮತ್ತು ಅವರು ನಟನೆ ಜೊತೆಗೆ ಹಾಡನ್ನು ಹಾಡ್ತಾ ಇದ್ರು, ಎಲ್ಲ ಗೊತ್ತಿದೆ. ಅವರ ಹಾಡುಗಳು ಎಷ್ಟು ಜನಪ್ರಿಯವಾಗಿ ಅಂತ ನಮಗೆಲ್ಲ ಗೊತ್ತು. ಇಂದಿಗೂ ಕೂಡ ಯಾವುದೇ ಕಾರ್ಯಕ್ರಮ ಇರಲಿ, ನಾವು ಮನೆಯಲ್ಲಿ ಹಾಡು ಕೇಳಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಡನ್ನು ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಅದಕ್ಕೆ ಅವರಿಗೆ ವರನಟ ಅಂತ ಹೇಳಿ ಯಾಕೆ ಬರೆದು ಕೊಟ್ಟಿದ್ದಾರೆ ಅಂದರೆ ಅವ್ರ ನಟನೆ, ಹಾಡು ಎಲ್ಲನೂ ಗೊತ್ತಿತ್ತು ಅವ್ರಿಗೆ. ಆಮೇಲೆ ಜನರನ್ನು ಯಾವ ರೀತಿ ಸೆಳೆಯಬೇಕು, ಜನರನ್ನೇ ಅವ್ರು ಏನಂತಿದ್ರು ಅಂದರೆ ಜನರನ್ನು ಅವ್ರ ದೇವರು ಅಂತಿದ್ರು. ಅವರ ಏನು ವೈಯಕ್ತಿಕ ಜೀವನದಲ್ಲಿ ಕೂಡ ಹೇಗೆ ಅವರು ವೃತ್ತಿ ಜೀವನದಲ್ಲಿ ಹೆಂಗಿದ್ರು, ವೈಯಕ್ತಿಕ ಜೀವನದಲ್ಲಿ ಕೂಡ ಅದೇ ರೀತಿಯಾಗಿ ಬಾಳಿ ಬೆಳಗಿದಂಥ ಒಬ್ಬ ಮಹಾನ್ ಪುರುಷರು ಡಾಕ್ಟರ್ ರಾಜ್ಕುಮಾರ್ ಅವರು.
ಅವ್ರನ್ನ ಏನು ತಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀರಿ. ಈಗಿನ ಪೀಳಿಗೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಏನು, ಅವ್ರು ಹೇಗಿದ್ದರು ಅನ್ನೋದನ್ನು ನೆನಪು ಮಾಡಿಕೊಡ್ತಾ ಇದ್ದೀರಿ. ಇದು ಬಹಳ ಒಳ್ಳೆಯ ಶ್ಲಾಘನೀಯವಾದಂಥ ಕೆಲಸ. ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಗಳ ಏನು ಜೀವನ ಚರಿತ್ರೆ, ಅವ್ರು ಹೆಂಗೆ ಬದುಕಿದ್ರು, ಅವ್ರು ಏನು, ಅವ್ರು ಯಾರು, ರಾಜ್ಕುಮಾರ್ ಅಂದರೆ ಏನು ಅಂತ ಈಗಿನ ಪೀಳಿಗೆಗೆ ಗೊತ್ತಾಗಬೇಕು. ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅವರು ಯಾರು ಏನು ಅಂತ ಹೇಳಿ ಈಗಿನ ಪೀಳಿಗೆ ಏನಂತ ಹೇಳಿದರೆ ಅವ್ರಿಗೆ ಮೊಬೈಲ್ ಬಿಟ್ಟರೆ ಬೇರೆ ಏನಿಲ್ಲ. ಈಗಿನ ಪೀಳಿಗೆ ಅವ್ರು ಮೊಬೈಲ್ ಬಿಟ್ಟರೆ ಅವ್ರಿಗೇನು ಗೊತ್ತಿಲ್ಲ. ಮೊಬೈಲ್ನಲ್ಲಿ ಗೇಮ್ ಆಡೋದು, ಆಮೇಲೆ ಈಗ ಆಧುನಿಕ ಇತ್ತಿತ್ತಲಾಗಿ ಏನು ಬರ್ತಾ ಇದ್ದಾವೆ ಚಿತ್ರಗಳು, ಚಲನಚಿತ್ರಗಳು, ಅವ್ರಿಗೆ ಏನು ಹ್ಯಾಬಿಟ್ ಯಾವುದು ಒಳ್ಳೆಯ ಹವ್ಯಾಸಗಳೇ ಇಲ್ಲಂಗಾಗಿ ಇಲ್ಲ. ಒಟ್ಟು ಒಂಥರ ಮಹಾನ್ ವ್ಯಕ್ತಿಗಳ ಚರಿತ್ರೆಗೆ ಅವ್ರಿಗೆ ಸಂಪರ್ಕನೇ ಇಲ್ಲಂಗೆ ಆಗಿಬಿಟ್ಟಿದೆ ಈಗ. ಆದ್ದರಿಂದ ನಮ್ಮ ನಿಂಗಜ್ಜ ಅವರು ಮತ್ತು ಅವ್ರ ಗೆಳೆಯರು ಎಲ್ಲರೂ ಸೇರಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಏನೊಂದು ಸ್ಮರಣೆ ಇವತ್ತಿನ ದಿವಸ ಇಟ್ಕೊಂಡಿದ್ದಾರೆ. ಆ ಮೂಲಕ ಅವರ ಹಾಡುಗಳನ್ನು ಹಾಡುವುದರ ಮೂಲಕ ಅವರ ಒಂದು ಸ್ಮರಣೆಯನ್ನು ಏನು ಯಶಸ್ವಿಯಾಗಿ ನಡೆಸ್ಕೊಡ್ಲಿ, ಅವರು ಮಾಡಲಿ ಅಂತ ಹೇಳಿ ತಾವೆಲ್ಲರೂ ಕೂಡ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾಗಿದೆ. ನಾನು ಭಾಷಣ ಮಾಡೋದು ಈ ಸಂದರ್ಭದಲ್ಲಿ ಉಚಿತ ಅನಿಸೋದಿಲ್ಲ. ಯಾಕಂದರೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನು ಕೇಳಲಿಕ್ಕಂತ ಕುಂತಿದ್ದೀರಿ. ಅದಕ್ಕೆ ನನಗೆ ಉದ್ಘಾಟಕರಾಗಿ ಕರೆದಿದ್ದಕ್ಕೆ ನಿಂಗಜ್ಜ ಅವರಿಗೆ ಮತ್ತು ಅವರೆಲ್ಲ ಪರಶುರಾಮ್ ಕರೋಕೆ ಸ್ಟುಡಿಯೋ ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೇ ಸಾಗರ ಸಮುದ್ರ ಇದ್ದ ಹಾಗೆ. ಅವರು ಎಲ್ಲ ಯುವಕರಿಗೂ, ದೊಡ್ಡವರಿಗೂ, ಚಿಕ್ಕವರಿಗೂ ಎಲ್ಲರಿಗೂ ಬೋಧಕರಾಗಿರ್ತಾರೆ. ಅವರ ಜೀವನವೇ ನಮಗೆಲ್ಲ ಸಂದೇಶ. ಅಂತ ಸಂದೇಶವನ್ನು ನೀಡಿರ್ತಕ್ಕಂಥ ಸರಳ ವ್ಯಕ್ತಿಗಳು ಮತ್ತು ಕರ್ತವ್ಯಪರ ನಿಷ್ಠರಾಗಿರ್ತಕ್ಕಂಥ DYSP ಸಿದ್ದಲಿಂಗಪ್ಪ ಗೌಡರು ಸರ್ ಅವರಿಗೆ ಮಾತಾಡೋದಕ್ಕಾಗಿ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಕೊನೆಯದಾಗಿ ನಮ್ಮ ಪರಶುರಾಮ್ ಕರಕೆ ಸ್ಟುಡಿಯೋದ ಪರಶುರಾಮ್ ದೇವ್ರಮನೆಯವರು ಒಂದೇ ಲೈನ್ನಲ್ಲಿ ಈಗ ವಂದನಾರ್ಪಣೆ ಹೇಳ್ತಾರೆ. ದಯವಿಟ್ಟು ಗಣ್ಯಮಾನ್ಯರು ಕೆಲವು ಹಾಡುಗಾರರು ಹಾಡ್ತಕ್ಕಂಥ ಹಾಡನ್ನು ಕೇಳಬೇಕು, ಮುಂದೆ ಕೂತ್ಕೊಂಡು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಮುಂದುಗಡೆ ಒಂದು ಲೈನ್ ಚೇರ್ ಹಾಕಬೇಕಾಗಿ ಮನವಿ. ಎಲ್ಲ ಗಣ್ಯರು ಕೆಳಗೆ ಬರ್ತಾರೆ. ಈಗ ಪರಶುರಾಮ್ ದೇವ್ರಮನೆಯವರು ವಂದನಾರ್ಪಣೆ ಮಾಡ್ತಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅತಿಥಿ ಮಹೋದಯರಿಗೆ ನಮ್ಮ ಸಂಗೀತ ಸೋಂಜಿಲ್ ತಂಡದ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಎಷ್ಟೇ ಇದೆ, ನಾವು ಪ್ರತಿ ಸಲ ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳಷ್ಟು ರೂಪುರೇಷೆಗಳನ್ನು ಹಾಕೊಂಡಿರ್ತೀವಿ. ನಾವು ಭಾಳಷ್ಟು ಮೀಟಿಂಗ್ ಮಾಡಿರ್ತೀವಿ, ಭಾಳಷ್ಟು ಎಲ್ಲರೂ ಒಂದು ಒಪಿನಿಯನ್ ತಗೊಂಡಿರ್ತೀವಿ. ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದಾಗ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಸಿದ್ವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗಂಗಾವತಿಯಲ್ಲಿ ನಾವು ನೋಡ್ತಕ್ಕಂಥ ದಿನಗಳಲ್ಲಿ ಮುಂಚೆ ಎಲ್ಲ ಭಾಳಷ್ಟು ಕಾರ್ಯಕ್ರಮ ಆಗವು. ಗರ್ಲ್ ಸ್ಕೂಲಲ್ಲಿ ನಿಕಟೇಶ್ವರ ಸರ್ಕಲ್ ಆಗಿರ್ತಕ್ಕಂಥ ಗರ್ಲ್ ಸ್ಕೂಲಲ್ಲಿ ಪ್ರತಿ ತಿಂಗಳಿಗೆ 3 ಇಲ್ಲ 4 ಕಾರ್ಯಕ್ರಮ ಕಂಟಿನ್ಯೂ ಆಗ್ತಾ ಇದ್ವು. ಆದರೆ ಇವತ್ತು ಅವು ಯಾವ ಕೂಡ ಇಲ್ಲ, ನಶಿಸಿ ಹೋಗ್ತಾ ಇದ್ದೇವೆ. ಅಂಥದ್ರಲ್ಲಿ ನಾವೊಂದು ನಮ್ಮ ಸಂಗೀತ ಸೌರಾಜ್ಯ ಅನ್ನೋ ಒಂದು ತಂಡವನ್ನು ಕಟ್ಕೊಂಡು ನಮ್ಮ ಲಿಂಗಸ್ ಸರ್ ಇರ್ಬೋದು, ನಮ್ಮ ಹನುಮಂತ ಪೋಲಿಯಾದರು ಇರ್ಬೋದು, ನಮ್ಮ ಯಲ್ಲಪ್ಪಣ್ಣ ಇರ್ಬೋದು, ಹಾಗೂ ನಮ್ಮ ಕಜಸಾಬ್ ಅವರು ಇರ್ಬೋದು, ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನವನ್ನು ನಾವು ತಗೊಂಡು ಯಾವ ಕಾರ್ಯಕ್ರಮ ಮಾಡಬೇಕು, ಜನರನ್ನು ಯಾವ ರೀತಿಯಾಗಿ ನಾವು ರಂಜನೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಾವು ಅಕ್ಟೋಬರ್ 26 ಕೂಡ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಇದೇ ವೇದಿಕೆಯಲ್ಲಿ ಮಾಡಿದ್ದೀವಿ. ಅದು ಜನರಿಗೆ ನಾವು ಸಂಗೀತವನ್ನು ಉಣಬಡಿಸೋಣ. ಯಾಕಂದರೆ ಎಲ್ಲ ರಂಗದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಒತ್ತಡಗಳಿರ್ತದೆ. ಆ ಒತ್ತಡವನ್ನು ಅವ್ರು ಕಳೆಯೋಕ್ಕೋಸ್ಕರ ಇಲ್ಲಿ ಬರಲಿ, ಅವ್ರಿಗೊಂದು ನಮ್ಮ ತಂಡದಿಂದ ಏನು ನಮಗೆ ಕೈಲಾದಷ್ಟು ನಾವು ಏನು ಅವ್ರಿಗನ್ನ ಪ್ರಸಾದವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಸಹಕಾರ ನೀಡುತ್ತಾ ಬಂದಿದ್ದೀರಿ. ಕಾರ್ಯಕ್ರಮಗಳನ್ನು ಕೂಡ ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೂಡ
ಬರಬೇಕಾಗಿತ್ತು. ಆದ್ರೆ ಬಂದಿದ್ರೆ ಖುಷಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅದು ಯಾವ ರೀತಿ ಅಂತಂದರೆ, ಇಲ್ಲಿ LED ಇರಬೇಕು. ಆ LEDಯಲ್ಲಿ ಆ ಚಿತ್ರದ ಹಾಡು ಬರ್ತಿರ್ಬೇಕು, ನಾವಿಲ್ಲಿ ಹಾಡ್ತಿರ್ಬೇಕು, ಲೈಟಿಂಗ್ಸ್ ಎಲ್ಲ ಆಫ್ ಆಗಿರ್ಬೇಕು. ನಾವು ಹಾಡ್ತಿದ್ರೆ ಅವ್ರಿಗೆ ಇನ್ನಿಲ್ಲೇ ಕೊಟ್ಟಂಗಿರ್ಬೇಕು, ಅದನ್ನು ನೀವು ನೋಡ್ತಿರ್ಬೇಕು. ಅದನ್ನು ಒಂದು ಪ್ಲಾನನ್ನು ಇಟ್ಕೊಂಡು ಇವತ್ತಿನ ದಿನ ನಾವು ಮುಂದಿನ ದಿನಗಳು ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ದಯಮಾಡಿ ಹೀಗೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮಗೆ ಇರಬೇಕು. ನೀವು ಎಷ್ಟು ನಮ್ಗೆ ಪ್ರೋತ್ಸಾಹ ಕೊಟ್ಟಂಗೆಲ್ಲ ನಾವು ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಮಗೆ ಗೊತ್ತಿದೆ ಇದರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಎಷ್ಟು ಅದರ ಹಿನ್ನೆಲೆ ಏನಿದೆ ಏನಿಲ್ಲ ಅನ್ನೋದು ನನಗೆ ಮತ್ತು ನಿಂಗ ಸರ್ ಅವರಿಗೆ ಗೊತ್ತಿದೆ. ಅದು ಭಾಳಷ್ಟು ಕೂಡ ನಾವು ಯೋಚನೆಗಳನ್ನು ಮಾಡಿ ಎಲ್ಲರೂ ಒಂದು ಒಪಿನಿಯನ್ ತಗೊಂಡು ಮಾಡಿದ್ದೀವಿ. ನಿಮಗೆ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ಸಂಗೀತ ಸ್ವರಾಂಜಲಿ ಮುಖಾಂತರ ಅವರಿಗೆ ವಂದನಾರ್ಪಣೆ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಗಂಡು ಮಣ್ಣರು ಕೆಳಗಡೆ ಬರ್ಬೇಕು ಪ್ಲೀಸ್. ಈಗ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗ ನಾವಿಲ್ಲಿ ಪ್ರತಿ ಸಾರಿನೂ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಪ್ರತಿಯೊಬ್ಬ ನಮ್ಮ ಹಾಡುಗಾರರ ಹೆಸರನ್ನು ಒಂದು ಚೀಟಿಯಲ್ಲಿ ಹಾಕಿ ನಂತರದಲ್ಲಿ ನಾವು ಹಾಡಲು ಅವಕಾಶ ಕೊಡ್ತೀವಿ. ಅಂತ ಒಂದು ಮೊದಲನೇದಾಗಿ ಒಂದು 2 ಹಾಡನ್ನು ಹಾಡ್ತೀವಿ. 2 ಹಾಡು ಹಾಡಿದ ನಂತರ ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಹಿರಿಯ ಸದಸ್ಯರಾಗಿರ್ತಕ್ಕಂತಹ ಯಲ್ಲಪ್ಪ ಪೋಲ್ಕಾಲ್ ಅವರ 41ನೇ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತಿದೆ. ಅವ್ರ ಭಾಗ್ಯ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ಹಬ್ಬದಂದೇ ವಿವಾಹ ವಾರ್ಷಿಕೋತ್ಸವ ಇರೋದು ಅವ್ರ ಭಾಗ್ಯ. 2 ಹಾಡುಗಳ ಆದ ನಂತರ ಆ ಒಂದು ವಾರ್ಷಿಕೋತ್ಸವ 2 ನಿಮಿಷದಲ್ಲಿ ಮುಗಿಯುತ್ತೆ ಕೇಕ್ ಕಟ್ ಮಾಡೋ ಮುಖಾಂತರ. ಈಗ ಡಿಪ್ನಲ್ಲಿ ಎತ್ತುವ ಮೂಲಕ ನಮ್ಮ ಹಾಡುಗಾರರ ಹೆಸರನ್ನ ಪರಶುರಾಮ್ ದೇವ್ರ ಮನೆಯವರು ಘೋಷಣೆ ಮಾಡಬೇಕಾಗಿ ಕೇಳ್ಬೋದು. ಇರ್ಲಿ ಹಾಜಿ ಮೊಟ್ಟ ಮೊದಲದಾಗಿ ಹಾಜಿ ಅವರಿಗೆ ಬಂದಿದೆ. ವೆಂಕಿ ಮೇಲೆ ಅವರು ದಯವಿಟ್ಟು ಸಭಾ ಗೌರವ. ಹಾಗೆ ಮುಂದಿನ ತಯಾರದು ಕೂಡ ಹೇಳ್ಬಿಡ್ತೀವಿ. ಹಾಗೆ ಮುಂದಿನ ತಯಾರಿ ಪ್ರವೀಣ್ ರೆಡ್ಡಿ ಇರಬೇಕು. ಇವರು ಹಾಡ್ತಕ್ಕಂಥ ಹಾಡು ಶಬ್ದವೇದಿ ಚಿತ್ರದಿಂದ ಮೂಡಿಬಂದಿರ್ತಕ್ಕಂಥದ್ದು. ಜನರಿಂದ ನನ್ನ ಮೇಲೆ ಬಂದು ಅನ್ನೋ ಗೀತೆನ ಮೊಟ್ಟ ಮೊದಲದಾಗಿ ಹಾಡ್ತಾರೆ.
ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರಂದೆ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರಂದೆ. ಜನರಿದ್ದರೆ ನನ್ನ ಜನರಿದ್ದೆ, ಹೋರಾಡಲು ನಾಯಕ ಮುಂದೆ. ಈ ದೇವರು ಮಾಡಿದ ಆಸೆ ನಾ ಬೀಳುವ ಮುಂದೆ, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವ ಮುಂದೆ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರನ್ನೇ. ಜನರಿದ್ದರೆ ನನ್ನ ಜನ ಹಿಂದೆ, ಹೋರಾಡಲು ನಾಯಕ ಮುಂದೆ. ಈ ದೇವರು ಮಾಡಿದ ಆಸೆ ನಾ ಬೀಳುವ ಮುಂದೆ, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವ ಮುಂದೆ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರನ್ನೇ. ಜನರಿದ್ದರೆ ನನ್ನ ಜನ ಹಿಂದೆ, ಹೋರಾಡಲ ಎಂದು ಮುಂದೆ. ಈ ಜನಗಳ ಮಾಡಿದ ಆಸೆ ನಾ ಬೀಳುವ ಮುಂದೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವ ಮುಂದೇನು. ಜನರಿಂದ ನನ್ನ ಬೆಲೆ ಬಂದೆ, ಜನರನ್ನೇ ನನ್ನ ದೇವರನ್ನೇ. ಜನರಿದ್ದರೆ ನನ್ನ ಬೆಲೆ ಹಿಂದೆ, ಹೋರಾಡ ಎಂದು ಮುಂದೆ. ಚಿನ್ನದ ಬೆಳೆ ಬೆಳೆಯುವುದು, ಇವನ ಜತೆಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವತ ಇಳಿಯುವುದು. ಯುವಕರೇ ಶಿಲ್ಪಗಳು ನಾ ಬೀಳುವ ಮುಂದೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವ ಮುಂದೇನು. ಜನರಿಂದ ನನ್ನ ಬೆಲೆ ಬಂದೆ, ಜನರನ್ನೇ ನನ್ನ ದೇವರನ್ನೇ. ಜನರಿಂದ ನನ್ನ ಬೆಲೆ ಬಂದೆ, ಜನರನ್ನೇ ನನ್ನ ದೇವರನ್ನೇ. ಜನರಿದ್ದರೆ ನನ್ನ ಬೆಲೆ ಇಲ್ಲಿ, ಹೋರಾಡಲ ಮುಂದೆ. ಈ ದೇವರು ಮಾಡಿದ ಆಸೆ ನಾ ಬೀಳುವ ಮುಂದೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವ ಮುಂದೇನು. ಜನರಿಂದ ನನ್ನ ಬೆಲೆ ಬಂದೆ, ಜನರನ್ನೇ ನನ್ನ ದೇವರನ್ನೇ. ಜನರಿದ್ದರೆ ನನ್ನ ಬೆಲೆ ಹಿಂದೆ, ಹೋರಾಡಲ ಎಂದು ಮುಂದೆ. ದಯವಿಟ್ಟು ಕ್ಷಮೆಗಳು.
ಥ್ಯಾಂಕ್ ಯು ನಮ್ಮ ಸಂಗೀತ ಸರಳ ತಂಡದ ಎಲ್ಲರಿಗೂ. ನೆಕ್ಸ್ಟ್ ನಂತರದಲ್ಲಿ ಪ್ರವೀಣ ಇನ್ನೊಂದು ಸರಿ ಸರಿ ಮೊದಲಿಗೆ ಯುಗಳ ಗೀತೆ ಹಾಡ್ತಕ್ಕಂಥದ್ದು, ನಂತರ ಸೋಲೋ ಹಾಡು ಬರುತ್ತೆ. ಪ್ರವೀಣ್ ಹಾಡಿದ ನಂತರ ಯಲ್ಲಪ್ಪ ಬೋಲ್ಕಾಲ್ ಅವರ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮ 2 ನಿಮಿಷ ಇರುತ್ತೆ. ನಂತರ ಹಾಡುಗಳು ಮುಂದುವರಿತವೆ. ಹಲೋ ನಾವು ಹಾಡುತ್ತಿರುವ ಹಾಡು ಶಬ್ದವಿದು ಚಿತ್ರದ ಪ್ರೇಮ ಕಾಶ್ಮೀರ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರ ಮಾಡಿರುವ ಹಾಡು. ಕಾಶ್ಮೀರದಲ್ಲಿ ಬೇರೂರ ಬರಬೈ, ಕೈಲಾಸದಲ್ಲಿ ಮೈಸೂರ ಬರಬೈ, ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇರೂರ ಬರಬೈ, ಈ ದೇವರ ಕಸೂರು ಈ ಸಂಗಮ ಹೃದಯ ಪ್ರೇಮ ಕಾಶ್ಮೀರ ಕಮಲಗೆ ಕಪಕೋ ಕನ್ನಡತಿಯ ದಂಡದ ಬಬ್ಬಗಿರುವನೆ ದಂಡದ ಬಬ್ಬಗಿರುವನೆ ಉಪಮಾನ ಉಪವೇಗ ಮೈಸೂರ ಬದಲಬೈಗೆ ಪ್ರೇಮ ಕಾಶ್ಮೀರ
ಮೊದಲೆಂದರೆ ಇಚ್ಚೆಲ್ಲ ಸಂಚಾರ ಕನ್ಯಾಕುಮಾರಿಯಿಂದ ಕಾಶ್ಮೀರ ತುದಿಯವರೆಗೆ ಗುರುವಂತಿಗಾಗಿ ಬಾಯಿಸಿ ಅಗಲುವೆ. ಪ್ರೇಮ ಕಾಶ್ಮೀರ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾದೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಈ ದೇವರ ತುಂಬ ಕಸ್ತೂರಿ ಕನ್ನಡದ ತಂಪು ಶೃಂಗಾರ ಸೀಮೆಯ ತುಂಬ ಗಂಧರ್ವ ಕೋಗಿಲೆ ಇನ್ನು ಈ ಸಂಗಮ ಈ ಸಸಮ ಹೃದಯಂಗಮ ಹೃದಯಂಗಮ ನಾನೆಂದು ನಾನೆಂದು ಮರೆಯಲಾರೆ. ಪ್ರೇಮ ಕಾಶ್ಮೀರ ಪ್ರೇಮ ಕಾಶ್ಮೀರ ಈಗ ಯಲ್ಲಪ್ಪ ಪೋಲ್ಕರ್ ಅವ್ರ ಕುಟುಂಬದವರು ಮೇಲೆ ಬರಬೇಕು. ದಯವಿಟ್ಟು ಕಾಜಾ ಸಾಬ್ ಮತ್ತು ಹನುಮಂತಪ್ಪ ಮೇಲೆ ಬಂದು ವಿವಾಹ ವಾರ್ಷಿಕೋತ್ಸವದ ಒಂದು ವ್ಯವಸ್ಥೆ ಮಾಡಬೇಕು. 2 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ, ಮತ್ತೆ ಹಾಡು ಮುಂದುವರಿತವೆ. ನಮ್ಮ ಸಂಗೀತ ಸ್ವರಾಜ್ಯದಲ್ಲಿ ಕಲಾ ತಂಡದ ಸ್ಥಾಪನೆ ಎಲ್ಲ ಸಮಾನ ಮನಸ್ಕರು ಕೂಡಿ ಮಾಡಿರ್ತಕ್ಕಂಥದ್ದು. ಈ ತಂಡದಲ್ಲಿ ನಮ್ಮ ಹಿರಿಯರಾದ ಯಲ್ಲಪ್ಪ ಪೋಲ್ಕಲ್ ಸಹ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಸಲಹೆ ಸೂಚನೆ ಪಾಲ್ಗೊಳ್ಳುವಿಕೆ ಅವ್ರದ್ದಾಗಿರುತ್ತೆ. ಆದ್ರಿಂದ ನಮ್ಮೆಲ್ಲ ಕಲಾ ತಂಡದ ಕೂಡ ಮೇಲೆ ಬರಬೇಕು. ನಮ್ಮೆಲ್ಲ ಕಲಾ ತಂಡದವ್ರ ಮೇಲೆ ಬರ್ರಿ ಪ್ಲೀಸ್. ಎಲ್ಲರೂ ಮೇಲೆ ಬರ್ರಿ. ವೆಂಕಟೇಶ್ ದೂಳು ಸೇರಿದಂತೆ ಎಲ್ಲರೂ ಮೇಲೆ ಬರ್ಬೇಕು. ಅಲ್ಲೇನೇ ತಂದ್ಬಾರ್ದು, ಪ್ರೋತ್ಸಾಹ. ಪ್ರೆಸ್ ರಿಪೋರ್ಟರ್ ಕಿವಿ ಶಾರ್ಪ್ ಅಂತ ಪ್ರಶಾಂತ್ ದೇವ್ರ ಮನೆ. ನಲವತ್ತೊಂದನೇ ವರ್ಷದ ಮದುವೆ 41ನೆಯ ವಾರ್ಷಿಕ ಶುಭಾಶಯಗಳು ಯಲ್ಲಪ್ಪ ಮತ್ತು ದಂಪತಿಗಳಿಗೆ, ಇಡೀ ಕುಟುಂಬದವರಿಗೆ. ಓಕೆ ಓಕೆ. ಈಗ ಇಡೀ ಕುಟುಂಬದವರು ಒಂದು ಹಾಡನ್ನ ಹಾಡ್ತಾರೆ. ಇರ್ಲಿ, ನಾನು ತಿಳಿಸ್ತೀನಿ ನಿಮಗೆ. ಒಂದು ಹಾಡು ಹಾಡ್ಬಿಡ್ರಿ. ಈಗ ಒಂದು ಹಾಡು ಇಲ್ಲಿ ಮುಂದೆ ಎಲ್ಲ ಬರ್ರಿ. ಎಲ್ಲಪ್ಪ ಬಾಯ್, ನೀನು ಬರಮ್ಮ ಇಲ್ಲಿ. ಹಲೋ ದಯವಿಟ್ಟು ಕೆಳಗೆ ಕಡೆ ಬನ್ನಿ. ನೀರ್ಗಂಡಪ್ಪ, ಹಲೋ ದಯವಿಟ್ಟು ಮಾತಾಡೋದು. ಹಲೋ ಹಲೋ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯೆಂಬ ದೈವವೇ ಮಗಾರ ಬಾಳೆಯ ಬಂದ
ಬಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಜೇನುಗೂಡಿನಂತೆ ನಮ್ಮಿ ಮನೆಯೋ ಕೂಡಿ ಬಾಳುತ್ತಿರುವ ದೇವರ ಗುಡಿಯೋ. ಜೇನುಗೂಡಿನಂತೆ ನಮ್ಮಿ ಮನೆಯೋ ಕೂಡಿ ಬಾಳುತ್ತಿರುವ ದೇವರ ಗುಡಿಯೋ. ತಾಯಿ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯಿ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿದರವೇ ಬಾಳಿನ ಬೆಳಕು, ಬಾಳಿನ ಬೆಳಕು. ನಮ್ಮ ಸಂಸಾರ ಆನಂದ ಸಾಗರ, ಹಿರಿಯರ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂದ. ನಮ್ಮ ಸಂಸಾರ ಆನಂದ ಸಾಗರ. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನೋ ನನ್ನಿ ತಮ್ಮನು. ಕಷ್ಟ ಸುಖದಿಯವನಿಗೆ ನೆರವಾಗುವೆನು, ಕಷ್ಟ ಸುಖದಿಯವನಿಗೆ ನೆರವಾಗುವೆನು. ಬಾಲನೋ ಸಾಗಿಸಲು ಜೊತೆಗೆ ದುಡಿವೆನು, ಜೊತೆಗೆ ದುಡಿವೆನು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ. ಆ ದೈವ ನನ್ನ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಧನ್ಯವಾದಗಳು. ಇನ್ನು 100 ಕಾಲ ಈ ಕುಟುಂಬ ಹೀಗೆ ಇರ್ಲಿ ಅಂತ ಹೇಳ್ತಾ, ಇದೀಗ ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇಗೆ ನಮ್ಮ ಊರಿನ ಹಿರಿಯರು ಆತ್ಮೀಯರಾದ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ HR ಶ್ರೀನಾಥ್ ಮತ್ತು ಅವರೆಲ್ಲ ಗೆಳೆಯರು ಬಂದಿದ್ದಾರೆ. ಅವರು ಮತ್ತು ಸರ್ವೇಶ್ ಮಾತುಕೊಂಡವರು ಬಂದಿದ್ದಾರೆ. ಅವರು ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಕೊತೀನಿ. ಈಗ ನಮ್ಮೆಲ್ಲರನ್ನ ಕುರಿತು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ 2 ಮಾತುಗಳನ್ನ ಶ್ರೀನಾಥ್ ಅವರು ಮಾತಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟದ ಹಬ್ಬದ ಗಂಗಾವತಿ ನಗರದ ಯಾವತ್ತು ಡಾಕ್ಟರ್ ಅಭಿಮಾನಿಗಳ ನಮ್ಮೆಲ್ಲರಿಗೂ ಅವರ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಸುಗಮ ಸಂಗೀತ ಸ್ವರಾಂಜಲಿ ಇವತ್ತು ನಮ್ಮ ಲಿಂಗಜ್ಜವರ ನೇತೃತ್ವದಲ್ಲಿ ಮತ್ತು ಅನೇಕ ಗೆಳೆಯರ ಪರಶುರಾಮ್ ದೊಡ್ಡಮನಿಯವರು, ದೇವರ ಮನಿ ಮತ್ತು ಎಲ್ಲರೂ ಒಂದು ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತು ಗಂಗಾವತಿಯಲ್ಲಿ ನಡೀತಾ ಇದೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹೇಳಬೇಕಂದ್ರೆ ನಮಗೆ ಸಂಬಂಧಿಕರು, ಆದರೆ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ. ಆದರೆ ಅವರು ಇಡೀ ಕರ್ನಾಟಕಕ್ಕೆ ಸಂಬಂಧಿಕರು. ಅಷ್ಟು ಒಂದು ಅಭಿಮಾನವನ್ನು ಅವರು ಒಬ್ಬ ದೈವ ಪುರುಷ ಆಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ
ಅವ್ರು ನಮ್ಮೆಲ್ಲರನ್ನ ಹಗಲಿ ಹೋಗಿದ್ದಾರೆ. ಆದರೆ ಅವ್ರು ಜೀವಂತವಾಗಿ ಇದ್ದಾರೆ ಇವತ್ತು. ಗೋಕಾಕ್ ಚೆಲ್ಲುವಲ್ಲಿ ಆಗಲಿ ಇವತ್ತು ಅನೇಕ ಕಾರ್ಯಕ್ರಮದಲ್ಲಿ, ಮತ್ತು ಅವರು ತೀರಿಕೊಂಡಾಗ ಕೂಡ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನನ್ನ ಜೊತೆಯಲ್ಲಿ ಇದ್ರು ಕಿಷ್ಕಿಂದ ರಿಸಾರ್ಟಲ್ಲಿ. ಗಂಡುಗಲಿ ಕುಮಾರ್ ಶೂಟಿಂಗ್ ಟೈಮ್ನಲ್ಲಿ ರಾಜ್ಕುಮಾರ್ ಅವರು ತೀರಿಕೊಂಡಾಗ ನನ್ನ ಜೊತೆನೇ ಅವರಿದ್ರು. ಅಲ್ಲಿಂದ ನಾನು ಹೆಲಿಕಾಪ್ಟರ್ ಮಾಡಬೇಕಂತ ರೆಡಿ ಆಗಿದೆ. ಆದರೆ ಹಂಗೆ ಅವರು ಕಾರ್ನಲ್ಲಿ ಕುಂತು ಹೋಗ್ಬಿಟ್ರು, ಅವ್ರ ತಂದೆಯವರು ತೀರ್ಕೊಂಡಿದ್ದಾರೆ ಅಂತೇಳಿ. ಅವತ್ತು ಒಂದು ದಿವಸ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಾತಾಡಿಸಿದ್ರು ಶಿವರಾಜ್ ಕುಮಾರ್ ನನ್ನ ಜೊತೆ. ನಾನು ಮತ್ತೆ ಬರಬೇಕಲ್ಲಿಗೆ, ನಾನು ಬಂದಲ್ಲಿ ರಿಸಾರ್ಟ್ದಾಗ ಇರ್ತೀರ ಅಂತ ನನಗೆ ಮುಂದೆ ಹೇಳಿ ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು. ಆದರೆ ಮರುದಿವಸನೇ ಅವ್ರು ತೀರ್ಕೊಂಡ್ರು. ಅದರಿಂದ ಇವತ್ತು ನಾವೆಲ್ಲರೂ ಆ ಮಹಾನ್ ನಟ ಸಾರ್ವಭೌಮನ ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಅವ್ರು ಯಾಕಂದ್ರೆ ಅವರು ಯಾವತ್ತೂ ಸಾಯಲ್ಲ. ಅವರು ಕಂಠದೊಳಗೆ ಪ್ರತಿಯೊಬ್ಬ ಕನ್ನಡಿಗ ಕಂಠ ಒಳಗೆ ಅವರು ಒಬ್ಬ ವಾಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಇವತ್ತು ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿ ಜೊತೆಗೆ ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನು ಕೋರಿ ಮುಂದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಇಲ್ಲಿ ಇರ್ತಕ್ಕಂಥ ಬಳಗದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅದರಿಂದ ತಮ್ಮೆಲ್ಲರಿಗೂ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾಲ್ಕು ಮಾತುಗಳು ಆತ್ಮೀಯರು ಸರಳತೆಯಾಗಿದ್ದ ಸಿಂಹಾದನಿಯವರು ರಾಜ್ಕುಮಾರ್ ಬಗ್ಗೆ ಅವರ ಸಂಬಂಧಿಕರಾಗಿ, ರಾಜ್ಕುಮಾರ್ ಅಭಿಮಾನಿಯಾಗಿ ನಮ್ಮೆಲ್ಲರಿಗೂ 2 ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ಅಭಿನಂದನೆಗಳು, ತುಂಬ ಥ್ಯಾಂಕ್ಸ್ ದನಿ. ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದೆರಡು ಹಾಡು ಕೇಳೋದು. ಎಸ್ ಎಸ್ ಓಕೆ. ಈಗ ಶ್ರವಣ್ ಅವರು ನಮ್ಮ ಕಲಾ ತಂಡದ ಅವರು ಸದಸ್ಯರು, ಅವರು ಸಹ ಒಂದು ಹಾಡಾಡ್ತಾರೆ. ಈಗ ಜೊತೆಗೆ ಲತಾ ಅವರು ಯುಗಳ ಗೀತೆ ನಾನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನನೆಗೂ ನಾನಿನ್ನ ಮರೆಯಲಾರೆ ಜೊತೆಗೆ ನೀನು ಸೇರಿ ಬರುತ್ತಿದೆ ಜಗವ ಮೆಟ್ಟಿ ನಾನಿಲ್ಲುವೆ ಬದುಕು ಹೂವಾಗಿದೆ ನಾನಿನ್ನ ಮರೆಯಲಾರೆ
ಥ್ಯಾಂಕ್ ಯು ಸರ್. ಈಗ ಸಿದ್ಧಾಂತಣ್ಣಿ ಅವರು ಮುಂದಿನ ಹಾಡುಗಾರರ ಹೆಸರನ್ನು ಘೋಷಣೆ ಮಾಡಿ ಹೋಗ್ತಾರೆ. ಲಲಿತಮ್ಮ. ಮುಂದಿನ ತಯಾರಿ ಯಾರಿವನು ಚಿತ್ರದಿಂದ ಗೀತೆ ಹಾಡ್ತಾ ಇದೀವಿ. ಬಯಸದೆ ಬಂದಿದೆ ಒಲವಾನಿದೆ ರಾಗವೋ ಯೋಗವೋ ಜುಗಲವೆಲ್ಲ ತುಂಬಿದಂಬೋ ಚೆಲ್ಲಿದೆ ನಲಿಯಲು ಏನೋ ಹಿತವನು ಎಂದು ಸ್ನೇಹ ತಂದಿದೆ
ಹಾಗೆ ಹಾಡೋಣ ಎನಿಸಿದೆ ರಾಗವೋ ಅನುರಾಗವೋ ಬಯಸದೆ ಬಂದಿದೆ ಒಲವಾಗಿದೆ ಒಲವಾಗಿದೆ ಲಾ 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 ಶಾಮೂರ್ತಿ ಎಲ್ಲಿ ಅವರು ವೇದಿಕೆ ಮೇಲೆ ಬರಬೇಕು. ಶಾಮೂರ್ತಿ ಎಲ್ಲಿ ಪ್ಲೀಸ್. ಈಗ ಮುಂದಿನ ಹಾಡುಗಾರರ ಹೆಸರನ್ನ ಘೋಷಣೆ ಮಾಡ್ಬೇಕು ಸರ್. ಕೇಲಿಂಗಜ್ ಅವರು. ಮುಂದಿನ ತಯಾರಿ ತಿಪ್ಪೇಸ್ವಾಮಿ ಹೊಸಮನಿ ಅವರು ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವರು ಆಡ್ತಕ್ಕಂಥ ಹಾಡು ಪರಶುರಾಮ್ ಚಿತ್ರದಿಂದ ತಂದನ ಅನ್ನೋ ಗೀತನ ಇವಳ ಗೀತೆಯಾಗಿ ಬರ್ತಾ ಇದ್ದಾರೆ.
ನವಿರಾದ ಹೆಸರಲ್ಲಿ ಎನಿಸಿರುವಾಗ ಹಸಿರಿನ ಬಣ್ಣ ಬಯಸಿರುವಾಗ ಕೆಂಪನೆ ಬಣ್ಣ ಮುಪ್ಪಿನ ಬೇಳೆ ಕೆಂಪಿನ ಬಣ್ಣ ಬಾಯಿಗಿಟ್ಟರೆ ಸಾಕು ಉಳಿಯಲ್ಲ ಬಾಬಾರೆ ಚಂದ್ರನನ್ನ ಒಟ್ಟು ಬಿಡಿಸಿದ ಜೇಸಿದ ನನ್ನ ತುಟಿ ಕಣವ ಕೊಡಿಸಿದ ಬಾಬಾರೆ ನನ್ನ ರಾಜಕುಮಾರಿ ನನ್ನ ರಾಜಕುಮಾರಿ ಹಬ್ಬೂರಲ್ಲಿ ನಿನ್ನ ತಾಯಿನಲ್ಲಿ ತಂದಾನ ತಂದಾನ ಈ ಅಂತ ತಂದಾನ ಬಾಬಾರೆ ಕೇಳು ನನ್ನ ರಾಜಕುಮಾರಿ ಹಬ್ಬೂರಲ್ಲಿ ನಿನ್ನ ತಾಯಿನಲ್ಲಿ ಶ್ರಾವಣ ಬಂಧು ಚಿತ್ರದಿಂದ ಲಿಂಗೇಶ್ ಅವರ ಸರದಿದೆ. ಶ್ರಾವಣ ಮಾಸ ಬಂದಾಗ ನಮ್ಮ ಗಿರಿಜಮ್ಮಕ್ಕೆ ಮಾವ ಹಳೆಯ ಕೂಡಿ ಹಾರಾಡ್ತಾರೆ. ಬೇಗ ಮುಗಿಸ್ಬೇಕು, ಟೈಮ್ ಇಲ್ಲ. ಹಾಜಿ ಡಾಕ್ಟರ್ ರಾಜ್ಕುಮಾರ್ ನಮ್ಮೆಲ್ಲರ ಸ್ಮರಣೆಯಿದ್ದಾರೆ. ಅವರ ಗೌರವಾರ್ಥವಾಗಿ ಅವರ ಸ್ಮರಣೆ ಮಾಡಲು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾನು ಶ್ರಾವಣ ಬಂತು ಚಲನಚಿತ್ರದಿಂದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಚಿತ್ರದ ನಿರ್ದೇಶಕರು ಸಂಗೀತಂ ಶ್ರೀನಿವಾಸ್ ಅವರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಊರ್ವಶಿ ಅವರು ಅಭಿನಯಿಸಿದ್ದಾರೆ. ಜೊತೆಗೆ ಎಂ ರಂಗರಾವ್ ಸಂಗೀತವನ್ನು ನೀಡಿ ಜಿ ಉದಯಶಂಕರ್ ಅಚ್ಚುಮೆಚ್ಚಿನ ಗೀತರಚನೆಕಾರರು ಜಿ ಉದಯಶಂಕರ್ ಈ ಹಾಡನ್ನ ಬರೆದಿದ್ದಾರೆ. ವಾಣಿ ಜಯರಾಮ್ ರಾಜಕುಮಾರ್ ಈ ಹಾಡನ್ನ ಪ್ರಸ್ತುತಪಡಿಸ್ತಾರೆ. ನಾನು ಮತ್ತು ಗಿರಿಜಮ್ಮ ಆ ಒಂದು ಪ್ರಯತ್ನವನ್ನು ಮಾಡ್ಕೊಳ್ತೇವೆ. ಮಾಡಮ್ಮ ಶ್ರಾವಣ ಮಾಸ ಬಂದ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ ಹೃದಯ ಗೀತೆ ಬಾಳಲ್ಲ. ನನ್ನ ಜೊತೆಯಾಗಿ ಇರುವಾಗ ಇದವಾಗಿ ಬಿಸಿಲನ್ನು ತಂಪಾಗಿ ಬೆಳಲಿಕ್ಕೆ ನನ್ನಾಗಿ
ಮಾಮೂಲ ಹಾಳಾಗಿ ಹಾಡು ಇಂಪಾಗಿ ಕೆಲವೊಂದು ದಿನವಾಗಿ ಕೆಲವೊಂದು ಕ್ಷಣವಾಗಿ ವಿರಹಗೀತೆ ಇನ್ನಿಲ್ಲ ಬೆಳಗ್ಗೆ ಮಾಡಲ್ಲ ವಿರಹಗೀತೆ ಇನ್ನಿಲ್ಲ ಬೆಳಗ್ಗೆ ಮಾಡಲ್ಲ ಮುಗಿಲೆಲ್ಲ ಕಪ್ಪಾಗಿ ಮಿಮಿರಿಯ ಬೆಳಕಾಗಿ ಹುಡುಗಿಗೆ ಸತ್ತಾಗಿ ಮಡವಂದು ತಪ್ಪಾಗಿ ಶ್ರಾವಣ ಮಾಸ ಬಂದ ವಿರಹಗೀತೆ ಇನ್ನಿಲ್ಲ ಗೀತೆ ಬಾಳಲ್ಲ Thank you very much. ದಯವಿಟ್ಟು ವೀಡಿಯೋ ಸ್ಟೈಲ್ ಮೇಲ್ಗೆ ಪ್ಲೀಸ್. ಥ್ಯಾಂಕ್ ಯು 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 ನನ್ನ ಗೆಳೆಯ ಕಾಯಸ ಕೊಟ್ಟಿದ್ದಾರೆ ವರ್ಷ ನೀವು ಕಂಪ್ಲೀಟ್ ಸಣ್ಣ ಸಣ್ಣ ಐಲಿ ಮಾರುತಿ ಕೃಷ್ಣವೇಣಿ ಮುಂದಿನ ತಯಾರಿ ಕೃಷ್ಣವೇಣಿ ಸಣ್ಣ ಇಲ್ಲಿ ಮಾರುತಿ ನಂತರದಲ್ಲಿ ಕೃಷ್ಣವೇಣಿ. ನಮ್ಮ ಸತ್ಯಣ್ಣವರು ಒಂದು ಹೂವಿನ ಹಾರವನ್ನು ನಮ್ಮ ನಿಂಗ ಸರ್ ಅವರಿಗೆ ಮಾಲಾರ್ಪಣೆ ಮಾಡೋಕ್ಕೋಸ್ಕರ ತಂದಿದ್ದಾರೆ. ಒಂದ್ಸಲ ಚಪ್ಪಾಳೆ ಬರಲಿ ಜೋರಾಗಿ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವ್ರು ಬಂದು ಹೂವಿನ ಮಾಲಾರ್ಪಣೆ ಮಾಡ್ತಾರೆ. ಕನ್ನಡದ ಡಾಕ್ಟರ್ ರಾಜ್ಕುಮಾರ ಅಪ್ಪಟ ಅಭಿಮಾನಿ ಸತ್ಯಣ್ಣವರು. ಅವರು ಪಿಕ್ಚರ್ ಹಲವಾರು ಬಾರಿ ನೋಡಿದ್ದಾರೆ ಅವರು. ಥ್ಯಾಂಕ್ ಯು ವೆರಿ ಮಚ್ ಸತ್ಯಣ್ಣ ಅವರು. ಅಲ್ಲ ಇದಲ್ಲ ಹಲೋ ನಾನೊಬ್ಬ ಕಳಚಿತ್ರದಿಂದ ಅರಳುತ್ತಿದೆ ಮೋಹನ್
ಈ ಚಿತ್ರದ ಹಾಡನ್ನು ಪ್ರಸ್ತುತ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಪ್ರೋತ್ಸಾಹದ ಚಪ್ಪಾಳೆ ಮುಖಾಂತರ ನಮ್ಮನ್ನು ಸ್ವಾಗತಿಸಬೇಕು. ಥ್ಯಾಂಕ್ ಯು. ಮಗವು ಇಲ್ಲ ನಗುವು ಬಯಕೆಯ ತುಂಬುದು ತುಳಿಸಿದೆ ನಿನ್ನ ಪ್ರೇಮ ಸರನು ಸನಿದ ಕರೆಯಲು ನಾ ಬಂದೆ ಜೀವನಲ್ಲೇ ಜೀವವು ಬೆಳಗಿದೆ ಇನ್ನಿಲ್ಲ ಬೇರೆಯಾದರೆ ಜೀವಹುಲಿಗಳು ನನ್ನಲ್ಲಿ ಜೀವಹುಲಿಗಳು ನನ್ನಲ್ಲಿ ಒಲ್ಲವಿನ ಕರೆ ವಿರಮದ ಸೆರೆ ಸೇರಿ ನಮನಾಗಿ ತನ್ನ ಹೊಸ ಹಾನಿಗೆ ಅರಳುತ್ತಿದೆ ಮೋಹ ಹೃದಯದಲ್ಲಿಂದ ಥ್ಯಾಂಕ್ ಯು. ಈಗ ನಮ್ಮ ಜೂನಿಯರ್ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಅನ್ನು ಹೇಳ್ತಾರೆ. ಅವ್ರ ಕಾರ್ಯಕ್ರಮದ ನಿರ್ಗಮಿಸೋದ್ರಿಂದ ಒಂದು ರಾಜ್ಕುಮಾರ್ ಸಂಭಾಷಣೆಯನ್ನು ಹೇಳ್ತಾರೆ.
ಆತ್ಮೀಯ ಬಂಧುಗಳೇ, ಈ ಒಂದು ಪರಶುರಾಮ್ ಸ್ಟುಡಿಯೋ ಕಲಕಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ನೋಡುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಸಿಕ್ಕಿದ್ದು ಸಂತೋಷ ವಿಷಯ. ದೊಡ್ಡವ್ರು ಹೇಳ್ತಾರೆ ತಾಯಿಗಿಂತ ದೇವರಿಲ್ಲ ಅಂತ. ನಾವು ಏನೇನು ಪ್ರೀತಿಸುವಾಗುತ್ತಾ ಮಾತೃಭಾಷೆಯನ್ನ ಈ ಸಂದರ್ಭದಲ್ಲಿ ತಮ್ಮೆದುರು ನಾಲ್ಕು ಮಾತ್ರ ಇಷ್ಟಪಡ್ತಾ ಇದ್ದೀನಿ. ನಾವುಗಳು ಯಾವಾಗಲೂ ಸ್ವಾವಲಂಬಿಗಳಾಗಿರಬೇಕು. ಒಬ್ಬರ ಸಾಹಿತ್ಯ ಬದುಕಬೇಕು, ಭಾಷೆಯನ್ನು ಬಿಟ್ಬಿಡಬೇಕು. ಗಂಡೂರು ಕಾಸಿಗೆ ಆಸೆ ಪಡಬಾರ್ದು. ಗಂಡೂರು ಕಾಸನ್ನ ಕಂಡ್ರೆ ದುರ್ವಾಸನೆ ತಿನ್ಬೇಕು. ಇದೇ ಕನ್ನಡ ರಾಜ್ಯೋತ್ಸವದ ಅರ್ಥ. ಜೈ ಕನ್ನಡ ಅಂತೆ. ಈಗ ವೇಷಕ್ಕೆ ತಕ್ಕ ಹಾಗೆ ಜೀವನ ಚೈತ್ರದ ಒಂದು ಮಹತ್ವದ ಸನ್ನಿವೇಶವನ್ನು ತಮ್ಮ ತರ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಇವರು ತೀರ್ಥಯಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದಾಗ ಅಲ್ಲಿ ನಡೆಯುವ ಒಂದು ಸನ್ನಿವೇಶವನ್ನು ನೋಡಿ. ಡಾಕ್ಟರ್ ರಾಜ್ಕುಮಾರ್ ಇವರು ತೀರ್ಥಯಾತ್ರೆ ಮುಗಿಸುವುದು ಹೋಗ್ಯಾಚೆ ಚಿಕ್ಕದಾಗ್ಬಿಡ್ತೀವಿ. ಯಾರ ಬಗ್ಗೆ ಪದವಿಲ್ಲ. ನಾನಪ್ಪ, ಇವನು ಪ್ರಕಾಶ, ಇವನು ಪ್ರತಾಪ, ಇವನು ನರಹರಿ. ಪ್ರಕಾಶ, ಪ್ರತಾಪ, ನರಹರಿ, ಯಾರ ಬಗ್ಗೆ ಪದವಿಲ್ಲ. ಯಾಕಪ್ಪ ಇಟ್ಟಿದ್ವಿ ನೀವು ಆಶಯದಲ್ಲಿ? ಓಹೋ, ಸತ್ತದ ಹ್ಯಾಕ್ ಬದಕ್ ಬಂದ ಅಂತ ಆಶ್ಚರ್ಯ ಆಗ್ತಿದ್ಯಾ? ಯಾಕೆಪ್ಪ? ಅಪ್ಪ ಮಗ, ಎಂತ ಸಂಬಂಧ, ಏನು ಆನಂದ, ಇದು ಎಂಥ ತೋಟ, ಇದು ನಮ್ಮ ಮನೆಯ ಅಯುಕ್ತಿದ್ದಿ. ಈಗ ಗೊತ್ತಾಯ್ತು ನನಗಿದು ಯಾಕೆ ಕುಡಿಸಿದ್ಯಾನೆ ಅಂತ. ಆವಾಗಲೇ ಸತ್ತೋಗಿದ್ರೆ ಈ ವೈಭವ ನೋಡಕ್ಕಾಗ್ತಿತ್ತ? ಯಾವ ಮನೆಯಲ್ಲಿ ನಿತ್ಯ ಮಂತ್ರ ಮೂಲಕ ಕೇಳ್ತಿತ್ತು, ಯಾವ ಮನೆಯಲ್ಲಿ ಸದಾ ಜಪ ತಪ ಪೂಜೆ ಪುರಸ್ಕಾರ ಘಂಟಾದರೂ ನೋಡ್ತಾ ಇತ್ತು, ಯಾವ ಮನೆ ದೇವರು ಕುಡಿದೇ ಆಗಿತ್ತು, ಅವನಿವತ್ತು ಕುಡಿದ ವೈಭವ, ಕುಡಿದ ಸಮಾಧಾನವೇ ಸಾರ್ಥಕವಾಯಿತು. ಆಗ ಇದನ್ನು ಮನೆ ನೀವೇ ಯಜಮಾನರು. ಏನ್ರಮ್ಮ ನೀವು ಆ ಮಹಾತಾಂಡ ಸ್ವಚ್ಛದ ನಾಚಿಕೆ ಹೆಸರು ಬದುಕೋದಕ್ಕೆ ಸಿಡ್ಲು ಬರೆದು ಕ್ಷಾಮ ಬಂದು ಪ್ರವಾಕಿಸಿ ನಮ್ಮ ವಿಪಕ್ಷ ಸಿರುವರ್ ಅವರು ಸತ್ಯನಾರಾಯಣ ತಾತ ಫೋನ್ ಮಾಡಿ ತಾತ ಬರಂಗಿಲ್ಲ, ಕಟ್ಟಾಗಿರುತ್ತೆ.